ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬೋದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಪ್ರಪಂಚದ ಯಾವ ಮೂಲಲ್ಲಿದ್ರೂ ನೀವು ಕೇಳ್ಬೋದು. ಹಾಗೆ ನಮ್ಮದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಇಂಟರ್ವ್ಯೂ ವೀಡಿಯೋಸ್ನೆಲ್ಲ ನಾವಲ್ಲಿ ಅಪ್ಲೋಡ್ ಮಾಡ್ತೀವಿ, ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಸೊ ಮೊದಲನೇದಾಗಿ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಶ್ರೀಮತಿ ಸಹನಾ ರವೀಶ ಜಾವಗಲ್ ಅವರೊಂದಿಗೆ. ಇವರು ಅಕಂಪ್ಲಿಷ್ಡ್ ಭರತನಾಟ್ಯಂ ಕಲಾವಿದೆ, ಶಾಸ್ತ್ರೀಯ ಗಾಯಕಿ, ನೃತ್ಯ ನಿರ್ದೇಶಕಿ ಹಾಗೂ ಸಾಂಸ್ಕೃತಿಕ ರಾಯಭಾರಿ ಅಂದರೆ ಕಲ್ಚರಲ್ ಅಂಬಾಸಿಡರ್. ಹಾಗೆ ಇವರು ಪ್ಯಾಷನೇಟ್ ಕುಕ್ ಮತ್ತು ಬೇಕರ್ ಕೂಡ, ಹಾಗೂ ಫೌಂಡರ್ ಆಫ್ ಶ್ರೀ ಮೈಸೂರು ತಿಂಡೀಸ್. ಬನ್ನಿ ಈ ಸಹನಾ ಅವರ ಮೂಲಕನೇ ಅವರ ಬಗ್ಗೆ, ಅವರ ಒಂದು ಜರ್ನಿಯ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಸಹನಾ ಅವ್ರನ್ನ ನಮ್ಮ ಅಪ್ಪು ರೇಡಿಯೋಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಸಹನಾ ಅವರೇ, ನಿಮಗೆ ನಮ್ಮ ಅಪ್ಪು ರೇಡಿಯೋಗೆ ಹೃತ್ಪೂರ್ವಕ ಸ್ವಾಗತ. ಥ್ಯಾಂಕ್ ಯು ಜ್ಯೋತ್ಸ್ನಾ, ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಸಹನಾ ಅವರೇ. ಸೊ ಇವತ್ತೊಂದು ಸ್ಪೆಷಲ್ ಡೇ ಬಂದಿದ್ದೀರಾ ಆಕ್ಚುಲಿ. ಸೊ ನೈಸ್ ಅನ್ಸುತ್ತೆ. ಸೊ ನೀವೊಂದು ಪರ್ಫಾರ್ಮಿಂಗ್ ಆರ್ಟ್ಸ್ ಫೀಲ್ಡ್ ಅಲ್ಲಿ ಇದ್ದಿ, ಸೊ ನೀವು ಇದು ಬಂದಿರೋದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್. ಸೊ ಸಹನಾ ಅವ್ರ ಬಗ್ಗೆ ನಾನೀಗೊಂದು ಶಾರ್ಟ್ ಇಂಟ್ರೊಡಕ್ಷನ್ ಮಾಡಿದೆ. ಬನ್ನಿ ಸಹನಾ ಅವರ ಮೂಲಕನೇ ತಿಳ್ಕೊಳ್ಳೋಣ ಅವರ ಒಂದು ಹಿನ್ನೆಲೆಯ ಬ್ಯಾಕ್ಗ್ರೌಂಡ್ ಬಗ್ಗೆ. ಸಹನಾ ಅವರ, ನಾನು ಮೂಲತಃ ಹಾಸನದವಳು. ಹಾಸನದಲ್ಲಿ ಬೆಳೆದು ಹಾಸನದಲ್ಲಿ MC ಕಾಲೇಜ್ ನಿಮ್ಗೆ ಕೇಳಿರ್ಬೋದು, ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ವೆರಿ ಫೇಮಸ್. ಅಲ್ಲಿ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮಾಡಿದೆ. ಆಮೇಲಿಂದ ಒಂದು ವರ್ಷ ಕೆಲಸನೂ ಮಾಡಿದೆ. ಆಮೇಲಿಂದ ಮದುವೆ ಆಗಿ 2015ರಲ್ಲಿ ಆಸ್ಟ್ರೇಲಿಯಾಗೆ ಬಂದೆ. ಸೊ ಅದಾದಮೇಲಿಂದ IT ಇದರಲ್ಲಿ ನನಗೆ ಇಷ್ಟ ಆಗಲಿಲ್ಲ. ಸೊ ನನ್ನ ಪ್ಯಾಷನ್ ಡ್ಯಾನ್ಸ್ ಸಿಂಗಿಂಗಲ್ಲಿ ಮುಂದುವರಿಸ್ಬೇಕು ಅಂತ ಹೇಳಿ, ಸೊ ಅವಾಗ ಕಲಾಶ್ರೀ ಅಂತ ಹೇಳಿ ಒಂದು ಡ್ಯಾನ್ಸ್ ಸ್ಕೂಲ್ ಓಪನ್ ಮಾಡಿ ಚಾಟ್ ಸೂಟ್, ಆಮೇಲೆ ಲೆಕಂಬ ಎಲ್ಲ ಕಡೆ ಮಕ್ಕಳಿಗೆ ಆ ಏರಿಯಾದಲ್ಲೆಲ್ಲ ಹೇಳ್ಕೊಡ್ತಾ ಇದ್ದೆ. ಸೊ ಚಾಟ್ ಸೂಟಲ್ಲಿ ತುಂಬ ಒಂದು ಅರೌಂಡ್ 15 ಜನ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೆ. ಸೊ ಅದಾದ್ಮೇಲೆ ಈಗ ವೆಸ್ಟ್ ಮಿಡಲ್ ಕ್ಲಾಸಸ್ ತಗೋತಾ ಇದ್ದೀನಿ. ಸೊ ಸಿಂಗಿಂಗ್ ಮತ್ತೆ ಡ್ಯಾನ್ಸಿಂಗ್ ಎರಡು ತಗೊಳ್ತಾ ಇದ್ದೀರಾ. ಹಾಗೆ ನಿಮ್ಗೆ ಈ ಒಂದು ಕುಕಿಂಗ್ ಅಲ್ಲೂ ಕೂಡ ಬಹಳ ಆಸಕ್ತಿ. ಹೌದು, ಕುಕಿಂಗ್ ಅಲ್ಲಿ ತುಂಬಾ ಆಸಕ್ತಿ. ಸೊ ಈಗ ನನಗೊಬ್ಳು ಮಗಳು ಇರೋದ್ರಿಂದ ಸೊ ಅವಳು ಒಂಥರ ತುಂಬಾ ಇಷ್ಟಪಡ್ತಾಳೆ. ಸೊ ಹಾಗಾಗಿ ಅವಳದ ಇನ್ಸ್ಪಿರೇಷನ್ ಇಂದಾನೇ ಸೊ ಕುಕಿಂಗ್ ಅಲ್ಲಿ ನಿಮ್ಮ ಪ್ಯಾಷನ್ ನ ಕಂಟಿನ್ಯೂ ಮಾಡಿದ್ರು. ಸೊ ಥ್ಯಾಂಕ್ಸ್ ನಿಮ್ಮ ಒಂದು ಹಿನ್ನೆಲೆಯ ಬಗ್ಗೆ ಎಲ್ಲ ನಮ್ಗೆ ಹತ್ರ ಹಂಚ್ಕೊಳ್ಳೋದ್ರಿಂದ. ಬನ್ನಿ ಸಹನಾ ಅವ್ರ ಬಗ್ಗೆ ನಾನು ಈಗ ತಾನೇ ಹೇಳಿದೆ, ಅವರೊಂದು ಅಕಂಪ್ಲಿಷ್ಡ್ ಭರತನಾಟ್ಯಂ ಡ್ಯಾನ್ಸರು, ಒಂದು ಕ್ಲಾಸಿಕಲ್ ಸಿಂಗರ್ ಕೂಡ. ಇವ್ರಿಗೆ ಒಂದು ಚಿಕ್ಕ ವಯಸ್ಸಿನಿಂದಲೇ ಇವರು ಇದರಲ್ಲಿ ಟ್ರೈನಿಂಗ್ನ ಕೂಡ ತಗೊಂಡಿದ್ದಾರೆ. ಅವರು ಡ್ಯಾನ್ಸಿಂಗಲ್ಲಿ ವಿದ್ವತ್ನ ಕೂಡ ಮಾಡಿದ್ದಾರೆ, ಸಂಗೀತದಲ್ಲಿ ಸೀನಿಯರ್ ಕೂಡ ಮಾಡಿದ್ದಾರೆ. ಯಾಕೆ ನಿಮಗೆ ಈ ಒಂದು ಪರ್ಫಾರ್ಮಿಂಗ್ ಆರ್ಟ್ಸ್, ಈ ಒಂದು ಸಿಂಗಿಂಗು, ಈ ಡ್ಯಾನ್ಸಿಂಗು ಇದ್ರ ಮೇಲೆಲ್ಲ ಹೇಗೆ ಒಲವು ಬಂತು ಸಹನಾ ನಿಮ್ಗೆ? ಮನೇಲಿ ಅಮ್ಮ ಸಿಂಗರು, ನಮ್ಮಮ್ಮ ಸೀನಿಯರ್ ತನಕ ಆಗಿದೆ. ಸೊ ಹಾಗಾಗಿ ಅವ್ರು ಕಲಿಬೇಕು ಅಂತಿದ್ದಿದ್ರು. ಸೊ ಹಾಗಾಗಿ ನನ್ನನ್ನು ಸೇರಿಸಿದ್ರು. ಸೊ ಅದು ಹಾಗೆ ಬೆಳ್ಕೊಂಡು ಹೋಯಿತು. ಚಿಕ್ಕ ವಯಸ್ಸಲ್ಲಿ ಶ್ರೀಮತಿ ಅಂಬಳೆ ರಾಜೇಶ್ವರಿ ಅಂತ ಹೇಳಿ ಅವ್ರ ಹತ್ರ ಆಲ್ಮೋಸ್ಟ್ 14 ವರ್ಷ ಟ್ರೈನಿಂಗ್ ತೊಗೊಂಡೆ. ಸೊ ವಿದ್ವತ್ ಆಗೋ ತನಕ ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡೆ. ಸೊ ಅದಾದ್ಮೇಲಿಂದ ಇಂಜಿನಿಯರಿಂಗ್ ಬರೋ ಹೊತ್ತಿಗೆ ಅನ್ನಿಸ್ತು, ಇಲ್ಲ ನಾನೇನಾರೋ ಮಾಡಬೇಕು ಡ್ಯಾನ್ಸಿಂಗ್ ಇದರಲ್ಲಿ. ಸರಿ, ಕೆಲ್ಸಕ್ಕೆ ಹೋದ್ರೂ ಕೂಡ ಮಾಡಬೇಕು ಅನ್ನೋದಿತ್ತು. ಹೌದು, ನಿಮ್ಮ ಪ್ಯಾಷನ್ನ ಬಿಡಬಾರ್ದು, ಕಲ್ತಿರೋದು ವಿದ್ಯೆ. ಸೊ ಕೆಲ್ಸಕ್ಕೆ ಹೋದ್ರು ಏನಾರೋ ಮಾಡಬೇಕು ಅಂತ ಇತ್ತು. ಸೊ 1 ವರ್ಷ ಕೆಲಸ ಮಾಡಿದೆ. ಅದಾದ್ಮೇಲಿಂದ ಈ ಆಪರ್ಚುನಿಟಿ, ಆಸ್ಟ್ರೇಲಿಯಾ ಆಪರ್ಚುನಿಟಿ ಸಿಕ್ತು. ಸೊ ಮದುವೆ ಆದ್ಮೇಲೆ ಅದಾದ್ಮೇಲೆ ಸರಿ ಇಲ್ಲಿಗೆ ಬಂದು ನಾವು ಮೊದಲು ಮ್ಯಾಸ್ಕಾಟ್ ಏರ್ಪೋರ್ಟ್ ಹತ್ರ ಇದ್ದಿದ್ದು. ಸೊ ಅಲ್ಲಿ ಇದ್ದಿದ್ದು. ಸೊ ಅಲ್ಲಿಂದಾನೇ ಶುರು ಮಾಡಿದೆ. ಅಲ್ಲಿ ಯಾರು ಇರ್ಲಿಲ್ಲ ಆಕ್ಚುಲಿ ಆ ಟೈಮಲ್ಲಿ. ಸೊ ಅಲ್ಲಿಂದ ಶುರು ಮಾಡಿ ಆಮೇಲಿಂದ ಚಾಟ್ ಸುಡ್ಡಲ್ಲಿ ಕಾಂಟ್ಯಾಕ್ಟ್ ಸಿಕ್ತು. ಸೊ ಅದಾದ್ಮೇಲೆ ಅಲ್ಲಿಂದ ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಸ್ಟುಡಿಯೋ ಹೈರ್ ಮಾಡಿ, ಸೊ ಅಲ್ಲಿ ನೀವು ಮಕ್ಕಳಿಗೆ ಅಲ್ಲಿಂದ ನನ್ನ ಟೀಚಿಂಗ್ ಜರ್ನಿ ಶುರುವಾಗಿದೆ. ಅಂದ್ರೆ 2016 ಅಲ್ಲಿ ಅಂತ ಹೇಳಿದ್ರಿ ಅಲ್ವಾ? ಸೊ ನೀವು ಅವಾಗ ಎಲ್ಲ ಸ್ಟಾರ್ಟ್ ಮಾಡಿದ್ದು ನಿಮ್ಮ ಕ್ಲಾಸ್, ಅಂದ್ರೆ ನಿಮ್ದೇ ಒಂದು ಸ್ಕೂಲ್ ಓಪನ್ ಮಾಡಿ, ಆಮೇಲಿಂದ ಇನ್ನೊಬ್ರು ಕೇಳಿ ಕೊಲಾಬ್ರೇಟ್ ಮಾಡಿ ಒಟ್ಟಿಗೆ ಮಾಡೋಣ, ನಾವು ಈ ಸ್ಟುಡಿಯೋ ಹೈರ್ ಮಾಡಿ ಕಥಕ್ ಹೇಳ್ಕೊಡ್ತೀವಿ, ನೀವು ಭರತನಾಟ್ಯ ಹೇಳ್ಕೊಡಿ
ಅಂತ ಹೇಳಂದ್ರು. ಸರಿ ಓಕೆ ಅದಕ್ಕೂ ಹೋಗ್ತಾ ಇದ್ದೆ. Okay. ಇದ್ರ ಜೊತೆಗೆ ಮನೇಲಿ ನನ್ ಕ್ಲಾಸ್ ನಡೀತಾ ಇತ್ತು. ಸೊ ಜೊತೆಗೆ ಅವ್ರ ಜೊತೆಗೂ ಸ್ಟುಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ರಿ ಆಕ್ಚುಲಿ. ಸೊ ಅದು ನಿಮ್ ಮಗಳಾದ್ಮೇಲೆ ಸ್ವಲ್ಪ ಬ್ರೇಕ್ ಅದಾದ್ಮೇಲೆ ಬ್ರೇಕ್ ತಗೊಂಡೆ. ಆಮೇಲೆ ಮತ್ತೆ ಈಗ ಯು ಕಂಟಿನ್ಯೂಯಿಂಗ್ ಯುವರ್ ಪ್ಯಾಷನ್ ಆಕ್ಚುಲಿ. ಸೋ ನೈಸ್. ಹಾಗೆ ನೀವೊಂದು ಟ್ರೈನ್ಡ್ ಡ್ಯಾನ್ಸರ್ ಅಲ್ಲದೆ ನೀವೊಂದು ಟ್ರೈನ್ಡ್ ಸಿಂಗರ್ ಕೂಡ, ಅದ್ರ ಬಗ್ಗೆನೇ ಹೇಳಿ. ಆಕ್ಚುಲಿ ಡ್ಯಾನ್ಸಿಂಗು ಮತ್ತೆ ಸಿಂಗಿಂಗ್ ಎರಡು ಒಟ್ಟಿಗೆ ಶುರು ಮಾಡಿ ಕಲ್ತಿದ್ದು. ಅದು ಹಾಸನದಲ್ಲೇ ಕಲ್ತಿದ್ದು. ಸೊ ಅದರಲ್ಲೂ ಜೂನಿಯರ್ ಮತ್ತೆ ಸೀನಿಯರ್ ಎಕ್ಸಾಮ್ಸ್ ಅಂತ ಇತ್ತು. ಸೊ ಅದನ್ನು ಇದು ಮಾಡಿ ಕಲ್ತು. ಸೊ ಈಗ ಅಲ್ಲಿಂದ ಬಂದ್ಮೇಲೆ ಇಲ್ಲೂ ಮತ್ತೆ ಸಿಂಗಿಂಗ್ ಕ್ಲಾಸು ಡ್ಯಾನ್ಸಿಂಗ್ ಕ್ಲಾಸ್ ಎರಡು ಶುರು ಮಾಡಿದೆ. ಓಕೆ. ಸೊ ಈಗಲೂ ಅದನ್ನ ಮುಂದುವರ್ಸ್ಕೊಂಡು ಬರ್ತಾರೆ. ಈಗಲೂ ಮಕ್ಕಳು ಬರ್ತಾರೆ. ಅವಾಗ ಬ್ರೇಕ್ ತಗೊಳಕ್ ಮುಂಚೆನು ಮಕ್ಕಳಿಗೆ ಮಾಡ್ತಾ ಇದ್ದೆ, ಕರ್ನಾಟಿಕ್ ಮ್ಯೂಸಿಕ್ ಹೇಳ್ಕೊಡ್ತಿದ್ದೆ ಬೇಸಿಕ್ ಇಂದ. ಹೌದು ಹೌದು. ಹಾಗೆ ನೀವು ಒಂದು ಕುಕಿಂಗ್ ಅಲ್ಲೂ ಕೂಡ ನಿಮ್ಗೆ ತುಂಬಾ ಪ್ಯಾಷನ್ ಇದ್ಯಾವಾಗಿಂದ ಬಂತು? ಕುಕಿಂಗು ಗೊತ್ತು, ಮದ್ವೆ ಹೊಸರಲ್ಲಿ ಗೊತ್ತಿರಲ್ಲ, ಅವಾಗಿನ್ನೂ ಕಲಿತಾ ಇರ್ತೀವಿ. ಖಂಡಿತ. ಸೊ ಆ ವರ್ಷ ಇದ್ರಲ್ಲಿ ಆ ಪೀರಿಯಡ್ ಅಲ್ಲಿ ತುಂಬಾ ಕಲಿತೆ. ಹೊಸದ್ ಮಾಡ್ಬೇಕು, ಅದ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು, ಎಲ್ಲಾ ತರದ್ದು ಮಾಡ್ಬೇಕು ಅನ್ನೋ ಹುಮ್ಮಸ್ಸಿತ್ತು. ಹೌದು. ಟ್ರಯಲ್ ಅಂಡ್ ಎರರ್. ಅದಾದ್ಮೇಲೆ ಬ್ರೇಕ್ ತಗೊಂಡು ಎಲ್ಲ ಮನೇಲಿದ್ದು, ಆಮೇಲಿಂದ ಈ ಕಡೆ ಮಗಳಾದ್ಮೇಲೆ ಬಂದ್ಮೇಲಿಂದ ಸರಿ ಓಕೆ ಏನಾರು ಮಾಡ್ಬೇಕು. ಅಷ್ಟೊತ್ತಿಗೆ ಬೇಕಿಂಗ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಕೇಕ್ ಶುರು ಮಾಡೋದು, ಆಮೇಲೆ ಪೇಸ್ಟ್ರೀಸ್ ಶೀಟ್ಸ್ ಮಾಡೋದು, ಅದಾದ್ಮೇಲಿಂದ ಪಫ್ ಪೇಸ್ಟ್ರಿ ಮಾಡೋದು. ಅಮೇಜಿಂಗ್. ನಂಗೆ ಇವಾಗ್ಲೂ ನೀವು ಹೇಳ್ತಾ ಇದ್ರೆ ನಮ್ಗೆ ಅಯ್ಯನ್ಗಾರಿ ಬೇಕರೀಸ್ ಜ್ಞಾಪಕ ಬರುತ್ತೆ. ಸೊ ನೀವಂದ್ರೆ ಎಗ್ಲೆಸ್ ಕೇಕ್ ಆತರ ಮಾಡಿ? ಎಗ್ಲೆಸ್ ಇನ್ನು ಟ್ರೈ ಮಾಡಿಲ್ಲ, ಅದು ಒಂದ್ ಕನ್ಸಿದೆ. ಯಾಕೆಂದ್ರೆ ಇಲ್ಲಿ ನಮಗೆ ಬ್ಯಾಂಗ್ಳೂರ್ ಸ್ಟೈಲ್ ಅಯ್ಯಂಗಾರ್ ಸ್ಟೈಲ್ ಬೇಕರಿ ಸಿಗ್ಬೇಕು ಅಂದ್ರೆ ಹುಡ್ಕೊಂಡು ಹೋಗಬೇಕಾಗುತ್ತೆ. ಬರೀ ಸ್ವೀಟ್ ಸಿಗುತ್ತೆ, ಇಲ್ಲ ಖಾರ ಸಿಗದೆ ಇಲ್ಲ. ಹಾಗಾಗಿ ಅದು ಒಂದು ಕನಸಿದೆ. ಸೊ ಒಂದು ಸ್ಮಾಲ್ ಆಗಿ ಸ್ಟಾರ್ಟೆಡ್ ಯುವರ್ ಬೇಕಿಂಗ್ ಆಕ್ಚುಲಿ. ಬಟ್ ಅಟ್ ಲೀಸ್ಟ್ ಲೈಕ್ ಯು ಬೇಕಿಂಗ್ ಆಲ್ ದಿಸ್ ಕೇಕ್ ನೀವೇ ಎಲ್ಲ ಮಾಡೋದು. ಸೊ ಎಲ್ಲ ಬನ್ನಿ ಅದ್ರ ಬಗ್ಗೆನೂ ಎಲ್ಲ ಮಾತಾಡೋಣ. ಸೊ ನೀವು ಕ್ಲಾಸಸ್ ನ ನೀವು ವೆಸ್ಟ್ ಮೀಡಲ್ನ ಈಗ ತಗೊಳ್ತಾ ಇರೋದು ಆಕ್ಚುಲಿ ನೀವು ಕ್ಲಾಸಸ್. ಸೊ ನೀವು ಹೇಗೆ ಒಂದು ಯಾವತ್ತು ಇರುತ್ತೆ ನಿಮ್ಮ ಈ ಒಂದು ಕ್ಲಾಸಸ್? ಏನಾರ ಏಜ್ ಲಿಮಿಟೇಷನ್ ಇದೆಯಾ? ಯಾವ ಥರ? ಆಮೇಲೆ ಆನ್ಲೈನ್ ಆಫ್ಲೈನ್ ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು? ಇದ್ರ ಬಗ್ಗೆ ಎಲ್ಲ ಹೇಳಿ. ಯಾವ ಕ್ಲಾಸಸ್ ಎಲ್ಲ? ಕ್ಲಾಸಸ್ ನಾನು ಥರ್ಸ್ಡೇ 6:30 to 7:30 1 hour ಕ್ಲಾಸ್ ಮಾಡ್ತೀನಿ. ಸೊ ಮಂಡೇ ಸಿಂಗಿಂಗ್ ಕ್ಲಾಸು 5 o'clock to 6 o'clock ಮಾಡ್ತೀನಿ. ಸೊ ಅದಾದ್ಮೇಲಿಂದ ಮೋಸ್ಟ್ಲಿ ಬಿಗಿನರ್ಸೇ ಬರೋದ್ರಿಂದ ಸೊ ಆನ್ಲೈನ್ ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ. ಸೊ ಯಾಕೆಂದ್ರೆ ಮಕ್ಳು ಇನ್ನೂ ಚಿಕ್ಕವ್ರು ಇರ್ತಾರೆ, ಅವರಿಗೆ ಬಾಂಡ್ ಬೆಳಿಬೇಕು, ಯಾರು ಹೇಳ್ಕೊಡ್ತಿದ್ದಾರೆ ಗೊತ್ತಾಗ್ಬೇಕು ಮಕ್ಕಳಿಗೆ ಅಂದ್ರೆ ಆಫ್ಲೈನೇ ಬೆಟರ್. ಸೊ ಹಾಗಾಗಿ 5 ವರ್ಷದ ಮೇಲ್ಗಡೆ ಮೇಲ್ಪಟ್ಟ ಮಕ್ಕಳು ಯಾರು ಬೇಕಾರೋ ಕಲಿಬಹುದು, ಅಡಲ್ಟ್ಸ್ ಕೂಡ ಬರ್ಬೋದು. ಸೊ ನಿಮ್ಗೆ ಏನು ಒಂದು ಏಜ್ ರೆಸ್ಟ್ರಿಕ್ಷನ್ ಇಲ್ಲ. ಸೊ ನೀವು ಸಂಗೀತ ಮತ್ತೆ ಹಾಗೆ ಒಂದು ನೃತ್ಯನೂ ಹೇಳ್ಕೊಡ್ತೀರಾ. ಸೊ ವೆಸ್ಟ್ ಮೀಡ್ ಅಲ್ಲಿ ನೀವು ನಿಮ್ಮ ಮನೆಯಲ್ಲೇನೆ ಹೇಳ್ಕೊಡೋದು. ಸೊ ಏಜ್ ಲಿಮಿಟ್ ಇಲ್ಲ. ಹಾಗೆ ನೀವು ಯಾವ್ಯಾವತ್ತು ಕ್ಲಾಸಸ್ ತಗೊಳ್ತೀರಾ? ಥರ್ಸ್ಡೇ, ವೆಡ್ನೆಸ್ಡೇ, ಮಂಡೇ. ಓಕೆ. ಥರ್ಸ್ಡೇ, ವೆನ್ಸ್ಡೇ, ಮಂಡೇ. ಸೊ ನೀವು ಅದು ಸ್ಪ್ರೆಡ್ ಮಾಡಿರ್ತೀರಾ ಡ್ಯಾನ್ಸ್ ಮತ್ತೆ ಹಾಡನ್ನ ಕಲಿಯೋದಕ್ಕೆ ಎಲ್ಲ. ಸೊ ಯಾವ ಒಂದು ಏಜ್ ಗ್ರೂಪ್ ಇರಲ್ಲ. ಹೇಗೆ ನಿಮ್ನ ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು ಸಹನಾ? ಯಾರಿಗೆ ಇಂಟ್ರೆಸ್ಟ್ ಇದ್ರೆ ಕೇಳ್ತಾರೆ. ನನ್ನ ಜಿಮೇಲ್ sahana2206@gmail.com, ಅದಕ್ಕೆ ಮೇಲು ಮಾಡ್ಬೋದು. ಇಲ್ಲ ಅಂದ್ರೆ 0467890414 ಆ ನಂಬರಿಗೆ ನನಗೆ ಡೈರೆಕ್ಟ್ ಕಾಲ್ ಕೂಡ ಮಾಡ್ಬೋದು. ಸೊ ಆ ನಂಬರ್ಗೆ ನಿಮ್ನ ಕಾಲ್ ಮಾಡೋದ್ರಿಂದ ಅಂದ್ರೆ ಎಸ್ಪೆಷಲಿ ವೆಸ್ಟ್ ಮೀಡು ಈ ಪ್ಯಾರಾಮ್ಯಾಟ ನಮ್ಮ ಒಂದು ಕಮ್ಯುನಿಟಿಯವರು ಜಾಸ್ತಿ ಇದ್ದಾರೆ ಅಲ್ವಾ? ಸ್ವಲ್ಪ ಈ ಸೈಡ್ಗಿಂತ ಆ ಸೈಡ್ ಅಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಸೊ ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಆ ಸೈಡ್ ಅಲ್ಲಿ ಇರೋದು. ನೋಡಿ, ನೀವು ಅವ್ರ ಹತ್ರ ಡ್ಯಾನ್ಸು ಕಲಿಬಹುದು, ಹಾಡು ಕಲಿಬಹುದು, ಹಾಗೆ ಒಳ್ಳೆ ಊಟನೂ ಇರುತ್ತೆ. ಚೆನ್ನಾಗಿ ಕೇಟ್ರಿಂಗ್ ಕೂಡ ಮಾಡ್ತಾರೆ ಸಹನಾ ಅವರು. ಸೊ ಅಮೇಝಿಂಗ್. ಬನ್ನಿ, ನಮ್ಮ ಸಂದರ್ಶನ ಸಹನಾ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ರೀಸೆಂಟ್ ಆಗಿ ನಮ್ದು ಈಗ ವ್ಯಾಲೆಂಟೈನ್ಸ್ ಡೇ ಆಯ್ತು. ಸೊ ಸಹನಾ ಅವರು ಅವರ ಹಸ್ಬೆಂಡ್ಗೆ ಈ ಒಂದು ಹಾಡನ್ನ ಡೆಡಿಕೇಟ್ ಮಾಡಬೇಕು ಅಂತ ಕೇಳ್ತಾ ಇದ್ರು. ಬನ್ನಿ ಈ ಹಾಡನ್ನ ಕೇಳೋಣ. ನಮ್ಮ ಸಂದರ್ಶನ ಸಹನಾ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದಾರೆ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ
ನೇರ ಪ್ರಸಾರವನ್ನು ಕೇಳಬಹುದು ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬೋದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ನಮ್ಮ ಕಾರ್ಯಕ್ರಮನ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಕೇಳ್ಬೋದು. ಹಾಗೆ ನಮ್ಮದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಈ ಒಂದು ಇಂಟರ್ವ್ಯೂ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀವಿ, ನಿಮಗೆ ಅದರ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ನಮ್ಮ ಸಂದರ್ಶನ ಸಹನಾ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸಹನಾ ಅವರು ಅವರ ಒಂದು ಹಿನ್ನೆಲೆಯ ಬಗ್ಗೆ ಎಲ್ಲ ಹೇಳಿದ್ರು. ಅವರೊಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ ಚಿಕ್ಕ ವಯಸ್ಸಿನಲ್ಲೇ ಅವರು ಒಂದು ಟ್ರೈನ್ಡ್ ಕ್ಲಾಸಿಕಲ್ ಡ್ಯಾನ್ಸ್, ಭರತನಾಟ್ಯಂ ಡ್ಯಾನ್ಸು, ಹಾಗೆ ಒಂದು ಟ್ರೈನ್ಡ್ ಕ್ಲಾಸಿಕಲ್ ಸಿಂಗರು ಕೂಡ, ಹಾಗೆ ಇವಾಗ ಪ್ಯಾಷನೇಟ್ ಒಂದು ಕುಕ್ಕಿಂಗು ಕೂಡ, ಬೇಕಿಂಗು ಕೂಡ ಎಲ್ಲ ಮಾಡ್ತಾರೆ. ಸೊ ಸಹನಾ ಅವರು ಅವರ ಒಂದು ಕ್ಲಾಸಸ್ ಬಗ್ಗೆ ಹೇಳಿದ್ರು. ಅವರು ವೆಸ್ಟ್ ಮೀಡಲ್ಲಿ ಕ್ಲಾಸಸ್ನ ಅವರು ತಗೊಳ್ತಾರೆ. ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮಗೆ ಈಗ ತಾನೇ ಕೊಟ್ಟರು. ಮತ್ತೊಂದು ಸಲ ಅವರೆಲ್ಲ ಮತ್ತೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಸೊ ಬನ್ನಿ, ಸಹನಾ ಅವರು ಸುಮಾರು 40ಕ್ಕೂ ಹೆಚ್ಚು ಪ್ರೆಸ್ಟೀಜಿಯಸ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಅವರು ಒಂದು ಪರ್ಫಾರ್ಮೆನ್ಸ್ನ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಹೊಯ್ಸಳ ಮಹೋತ್ಸವ, ರಾಮೋತ್ಸವ, ಗಣೇಶೋತ್ಸವ, ಹೀಗೆ ಹಲವಾರು ಗೌರ್ಮೆಂಟ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಅಕ್ರಾಸ್ ಇಂಡಿಯಾದಲ್ಲಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಗೆಸ್ಟ್ ಆರ್ಟಿಸ್ಟ್ ಆಗಿ ಒಂದು ಆನರ್ ಆಗಿ ಕನ್ನಡದ ವಾಚ್ಯ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ಇವ್ರಿಗೊಂದು ಅವಕಾಶ ಎಲ್ಲ ಸಿಕ್ಕಿದೆ. ಬನ್ನಿ, ಸಹನಾ ಅವ್ರ ಮೂಲಕನೇ ಅವರ ಒಂದು ಈ ಒಂದು ಇಂಡಿಯಾದಲ್ಲಿ ನೀವೆಲ್ಲ ಪರ್ಫಾರ್ಮ್ ಮಾಡಿರೋದು, ಗೆಸ್ಟ್ ಆರ್ಟಿಸ್ಟ್ ಆಗೆಲ್ಲ ನೀವು ಹೋಗಿರೋದು, ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ಶೇರ್ ಮಾಡಿ ಸಹನಾ ಅವರೇ. ಇದು ಇಂಡಿಯಾದಲ್ಲೆಲ್ಲ ಮಾಡಿದ್ದು ನಮ್ಮ ಗುರುಗಳು ಶ್ರೀಮತಿ ಅಂಬಳೆಯವರು ರಾಜೇಶ್ವರಿ ಅವ್ರ ಹತ್ರ ಕಲಿತಿರ್ಬೇಕಾದ್ರೆ ಎಲ್ಲ ಅವರು ಹೇಗೆ ಅಂದರೆ ವಯಸ್ಸೇನು ನೋಡಲ್ಲ, ಇವ್ರು ಕಲ್ತಿದ್ದಾರೆ, ಸೇರ್ಕೊಂಡಾಗಿಂದ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲರಿಗೂ ಪ್ರೋಗ್ರಾಮ್ ಕೊಡಿಸ್ತಾ ಇದ್ರು. ಹಾಗಾಗಿ ಆಲ್ಮೋಸ್ಟ್ 1ನೇ ಕ್ಲಾಸಿಂದ ಶುರುವಾಗಿದ್ದು ಹೈಸ್ಕೂಲ್ ತನಕ ಎಲ್ಲ ಪ್ರೋಗ್ರಾಮ್ಸ್ಗೂ ಹೋಗಿದ್ದೀವಿ. ಸೊ ಅದರಲ್ಲೇ ಎಲ್ಲ ಹೊಯ್ಸಳ ಮಹೋತ್ಸವ, ಅದಾದ್ಮೇಲಿಂದ ಶ್ರವಣ ಬೆಳಗುಳದಲ್ಲಿ ಬಾಹುಬಲಿ ಉತ್ಸವ ಎಲ್ಲ ನಡೀತು. ಸೊ ಅದಕ್ಕೆಲ್ಲ ಕರ್ಕೊಂಡು ಹೋಗಿದ್ರು. ಸೊ ಅದಾದ್ಮೇಲಿಂದ ಇಂಜಿನಿಯರಿಂಗ್ ಬರೋ ಹೊತ್ತಿಗೆ ನಾವೆಲ್ಲ ವಿದ್ವತ್ತೆಲ್ಲ ಮುಗಿಸಿ ಎಲ್ಲ ಪ್ರೊಫೆಷನಲ್ ಆಗಿ ರೆಡಿ ಆದ್ವಿ. ಅದಾದ್ಮೇಲಿಂದ ಬೆಂಗಳೂರಲ್ಲಿ ಈ ಥರ ನಡೆಸ್ತಿದ್ದಾರೆ, ಗಮಕ ಕಲಾ ಪರಿಷತ್ತಿಂದ ವಾಚ್ಯ ಇದರಿಂದ ನಡೆಸ್ತಿದ್ದಾರೆ ಅಂತ ಗೊತ್ತಾಯ್ತು. ಸೊ ಆಗ ಅಪ್ಲೈ ಮಾಡಿದ್ವಿ. ಆಮೇಲಿಂದ ಅವರು 5 ದಿನ ಪ್ರೋಗ್ರಾಮ್ ನಡೆಸಿದ್ರು. ಸೊ ಒಂದೊಂದು ದಿನ ಒಬ್ರೊಬ್ರು ಆರ್ಟಿಸ್ಟ್ಗೆ ಅವಕಾಶ ಕೊಟ್ಟಿದ್ರು. ಅದರಲ್ಲಿ ನಾನು ಒಬ್ಳು ಅಂತ ಹೇಳ್ಕೊಳ್ಳೋದು ಖುಷಿ ಆಗುತ್ತೆ. ಚಿಕ್ಕ ಏಜ್ ಅಲ್ಲಿ ಬೆಳಗಿಂದ ಸಂಜೆ ತನಕ ಅವ್ರದ್ದು ಪ್ರೋಗ್ರಾಮ್ ನಡೆಯುತ್ತೆ, ಮಧ್ಯದಲ್ಲಿ ಎಲ್ಲಾ ಕಲೆಗಳದಕ್ಕೂ ಅವಕಾಶ ಕೊಡ್ತಾರೆ, ಸಂಜೆ ತನಕ ನಡೆಯುತ್ತದು. ಸೊ ಅದರಲ್ಲಿ ನೀವೆಲ್ಲ ಒಂದು ಪರ್ಫಾರ್ಮ್ ಮಾಡಿದ್ರೆ ಒಂದು ಸುಮಾರು 40ಕ್ಕೂ ಹೆಚ್ಚು ಪ್ರೆಸ್ಟೀಜಿಯಸ್ ಪ್ಲಾಟ್ಫಾರ್ಮ್ ಅಲ್ಲೆಲ್ಲ ಮಾಡಿದ್ರೆ. ದಟ್ಸ್ ಸೊ ಅಮೇಸಿಂಗ್ ಅಂಡ್ ಯು ಹ್ಯಾವ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಬ್ಯಾಕ್ ಇನ್ ಇಂಡಿಯಾದಲ್ಲಿ ಇದ್ದಾಗ ನೀವು. ಸೊ ಹಾಗೆ ನೀವು ಒಂದು ಇಂಟರ್ನ್ಯಾಷನಲ್ ಸ್ಟೇಜಸ್ ಅಲ್ಲೂ ಕೂಡ ಪರ್ಫಾರ್ಮ್ ಮಾಡಿದ್ರೆ, ಅಂದರೆ ಆಸ್ಟ್ರೇಲಿಯಾದಲ್ಲಿ ಮೇಜರ್ ಕಮ್ಯುನಿಟಿ ಮತ್ತು ಕಲ್ಚರಲ್ ಇವೆಂಟ್ಸ್ ಇನ್ಕ್ಲೂಡಿಂಗ್ ಚಾರ್ಟ್ಸ್ ಫುಡ್ ದಿವಾಲಿ ಫೆಸ್ಟಿವಲ್, ವಿಲ್ಲೋಬಾಯ್ ಕೌನ್ಸಿಲ್ ಇವೆಂಟ್ಸ್ ಅಂಡ್ ಅದರ್ ಮಲ್ಟಿಕಲ್ಚರಲ್ ಪ್ರೋಗ್ರಾಮ್ಸ್ ಅಕ್ರಾಸ್ ಪ್ಯಾರಾಮ್ಯಾಟಾ, ಸಿಡ್ನಿ. ಸೊ ಈ ಒಂದು ಪರ್ಫಾರ್ಮೆನ್ಸ್, ಈ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ, ಹೇಗಿತ್ತು ಎಲ್ಲ? ನಾನು ಅವಾಗ ಅದೇ ನಿಮಗೆ ಹೇಳ್ದಂಗೆ ಚಾಟ್ಸ್ ಫುಡ್ಡಿಂದ ಕ್ಲಾಸಸ್ ಶುರು ಮಾಡಿದೆ. ಸೊ ಅಲ್ಲಿ ಫಸ್ಟು ನಾರ್ತ್ ಶೋರ್ ಕೌನ್ಸಿಲ್ ಅಂತ ಹೇಳಿ ಮಾಡಿ ಅವರು ದಿವಾಲಿ ಫೆಸ್ಟಿವಲ್ ಶುರು ಮಾಡಿದ್ರು. ಸೊ ಅದಕ್ಕೆ ನಾನೇ MP ಬಂದಾಗ ನಂದೇ ಫಸ್ಟ್ ಇನಾಗ್ರಲ್ ಡ್ಯಾನ್ಸ್ ಇತ್ತು. ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಯ್ತು. ಸೊ ಅದಾದ್ಮೇಲಿಂದ ಹೀಗೆ ಬೆಳೀತಾ ಬಂತು. ಎಲ್ಲ ಯಾವ್ದ್ಯಾವ್ದು ಮಲ್ಟಿಕಲ್ಚರಲ್ ಫೆಸ್ಟಿವಲ್ ಇರುತ್ತೋ ಅವ್ರಿಗೆಲ್ಲ ಅಲ್ಲೆಲ್ಲ ಹೋಗಿ ಪರ್ಫಾರ್ಮ್ ಮಾಡಿದೆ. ಅದಾದ್ಮೇಲೆ ಹೀಗೆ ಮಾಡ್ಬೇಕಾದ್ರೆ ಲೆಕ್ಕಂಬದಲ್ಲೊಂದು ಮಲ್ಟಿಕಲ್ಚರಲ್ ಫೆಸ್ಟಿವಲ್ ಶುರುವಾಯಿತು. ಅಲ್ಲಿ ಚಿಕ್ಕ ಮಕ್ಕಳಿಗೆ ಒಂದು ಹಾಡಿಗೆ ಕೊರಿಯೋಗ್ರಾಫ್ ಮಾಡ್ಕೊಡ್ಬೇಕಾಗಿತ್ತು. ಸೊ ಅದಾಗಿ ಅಲ್ಲಿಗೆ ಹೋಗಿ ಹೇಳ್ಕೊಡ್ತಾ ಇದ್ದೆ. ಸೊ ಅಲ್ಲಿ ಇನ್ನೊಬ್ರು ಆರ್ಟಿಸ್ಟು ಬಂದಿದ್ರು. ಸೊ ಹಿ ವಾಸ್ ಡೂಯಿಂಗ್ ಬಾಂಗ್ರಾ. ಅದ್ರ ಬಗ್ಗೆ ಮಾತಾಡೋಣ ಆಕ್ಚುಲಿ. ಸೊ ನೀವೊಂದು ಕೊರಿಯೋಗ್ರಾಫರು ಕೂಡ ಅಲ್ವಾ? ಸೊ ಅದ್ರ ಬಗ್ಗೆ ನಾವು ಮಾತಾಡೋಣ. ಸೊ ನೀವು ಈಗ ಇಂಡಿಯಾದಲ್ಲಿ ಕೂಡ ಪರ್ಫಾರ್ಮ್ ಮಾಡಿದ್ದೀರಾ, ಒಂದು 40ಕ್ಕೂ ಹೆಚ್ಚು ಪ್ರೋಗ್ರಾಮ್ಸ್ ಅಲ್ಲಿ. ನೀವು ಆಸ್ಟ್ರೇಲಿಯಾಗೆ ಬಂದ್ಮೇಲೆ ಇಲ್ಲೂ ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲೆಲ್ಲ ಮಾಡಿದ್ದೀರಾ. ಹೇಗೆ ಅನ್ಸುತ್ತೆ ಡಿಫ್ರೆನ್ಸು ಅಲ್ಲಿಗೂ ಇಲ್ಲಿಗೂ? ಹೇಗೆ ಅನ್ಸುತ್ತೆ? ಇದ್ರ ಬಗ್ಗೆ ಎಲ್ಲ ಶೇರ್ ಮಾಡಿ. ನಿಮಗೆ ಒಂದು ಆರ್ಟಿಸ್ಟ್ ಆಗಿ ಹೇಗಿರುತ್ತೆ ಅನ್ನೋದು? ಅಲ್ಲಿಗೂ ಇಲ್ಲಿಗೂ ಆರ್ಟಿಸ್ಟ್ ಆಗಿ ನಾವು ಪ್ರಿಪೇರ್ ಆಗೋದು ಒಂದೇ ತರ ಇರುತ್ತೆ. ಸೊ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನ್ ಇರಲ್ಲ.
ಸೊ ಬಟ್ ಅಲ್ಲಿ ಆಡಿಯನ್ಸಿಗೆ ಅಂದ್ರೆ ಸ್ವಲ್ಪ ಭರತನಾಟ್ಯ ಅಂದ್ರೆ ಏನು ಅನ್ನೋದು ಸ್ವಲ್ಪ ಗೊತ್ತಿರುತ್ತೆ ಇಂಡಿಯಾದಲ್ಲಿ. ಸೊ ಇಲ್ಲಿ ಸ್ವಲ್ಪ ನೀವು ಜಾಸ್ತಿನೇ ಎಫರ್ಟ್ ಹಾಕ್ಬೇಕಾಗತ್ತೆ. ಸೊ ಯಾಕೆಂದ್ರೆ ಎಲ್ಲಾರು ಗೊತ್ತಿರುತ್ತೆ ಅಂತ ಹೇಳಿ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೊ ನೀವು ಅಂದ್ರೆ ಏನು ಭರತನಾಟ್ಯ, ನಾನು ಅವಾಗ ಮಲ್ಟಿ ಕಲ್ಚರಲ್ ಫೆಸ್ಟಿವಲ್ ಮೆಟ್ರೋ ಅಸಿಸ್ಟ್ ಅಂತ ಹೇಳಿ ಅಲ್ಲೊಂದ್ ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದೆ. ಸೊ ಅವರು ಅಲ್ಲಿ ಬೇರೆ ಕಡೆಯಿಂದ ಎಲ್ಲ ಕಡೆ ಬಂದೆ, ಬಟ್ ಅವ್ರಿಗೆ ನಮ್ದು ಆರ್ಟ್ ಏನು ಅಂತ ಗೊತ್ತಿರಲಿಲ್ಲ. ಸೊ ನಾವು ಅದಕ್ಕೆ ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಟು ಆಮೇಲೆ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಆಕ್ಷನ್ಸ್ ಈಗ ಯಾರಿಗೋ ಗೊತ್ತಿಲ್ಲ ಅಂದ್ರೆ ನಮ್ಮ ಆಕ್ಷನ್ಸ್ ಏನ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಿರಲ್ಲ. ಸೊ ಹಾಗಾಗಿ ನಮ್ಮ ಆಕ್ಷನ್ಸ್ ಅದ್ರ ಬಗ್ಗೆ ನಾವ್ ಏನ್ ಮಾಡ್ತಿದೀವಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಅವ್ರಿಗೆ, ಅರ್ಥ ಆಗೋದಿಲ್ಲ, ಗೊತ್ತಾಗೋದಿಲ್ಲ. ಸೊ ಇಂಡಿಯಾದಲ್ಲೂ ನೀವು ಎಕ್ಸ್ಪ್ಲೈನ್ ಮಾಡ್ಲೇಬೇಕಾಗುತ್ತೆ, ಬಟ್ ಅವ್ರಿಗೆ ಒಂದು ಸ್ವಲ್ಪ ಅವ್ರಿಗೊಂದು ನಾಲೆಜ್ ಇರುತ್ತೆ. ಭರತನಾಟ್ಯಂ ಅಂದ್ರೆ ಒಂದು ಸ್ಟೋರಿ, ಯಾಕಂದ್ರೆ ಇಟ್ಸ್ ಆಲ್ ಅಬೌಟ್ ಸ್ಟೋರಿ ಟೆಲ್ಲಿಂಗ್. ಅಲ್ಲಿ ಒಂದು ಜನಗಳಿಗೆ ಅದು ನಮ್ದೇ ಒಂದು ಕಲ್ಚರಲ್ ಇದಿರೋದ್ರಿಂದ ಅವ್ರಿಗೆ ಒಂದು ಬ್ಯಾಕ್ ಗ್ರೌಂಡ್ ಗೊತ್ತಿರುತ್ತೆ. ಸೊ ಇಲ್ಲಿರೋರ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ, ಅವ್ರಿಗೆ ಅವಾಗ ಅರ್ಥ ಆಗತ್ತೆ. ಸೊ ನಾವೇನ್ ಹೇಳ್ಬೇಕು ಅಂತ ಹೊರಟಿದೀವಿ ಅದು ಈಸಿಯಾಗಿ ಹೇಳ್ಬಹುದು. ಓಕೆ, ಸೊ ಅದು ಒಂದು ಡಿಫ್ರೆನ್ಸ್ ಅನ್ಸುತ್ತೆ. ಅದ್ ಬಿಟ್ರೆ ಇನ್ನೇನಿಲ್ಲ, ಮಾಮೂಲಿ ಪ್ರಿಪೇರ್ ಆಗೋದು ಅದೆಲ್ಲ ಯಾವುದೇ ಒಂದು ಚೇಂಜಸ್ ಇರಲ್ಲ. ಸೊ ನಿಮ್ಗೆ ಎಲ್ಲಿ ತುಂಬಾ ಇಷ್ಟ ಅನ್ಸ್ತು? ಡಿಫಿಕಲ್ಟ್ ಕ್ವಶನ್. ಸೊ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಎರಡು ಕಡೆನೂ ಅವಕಾಶ ಸಿಕ್ತು, ಎರಡು ಕಡೆನೂ ಚೆನ್ನಾಗಿದೆ. ನೈಸ್. ಆಕ್ಚುಲಿ ಸೊ ಸಹನಾ ಅವರು, ನಾನು ಈಗ ತಾನೇ ಹೇಳಿದೆ, ಅವರೊಂದು ಕೊರಿಯೋಗ್ರಾಫರ್ ಕೂಡ ಆಕ್ಚುಲಿ. ಸೊ ನೀವೊಂದು ಭರತನಾಟ್ಯಂ ಮತ್ತೆ ಭಾಂಗ್ರಾ ಫ್ಯೂಷನ್ ಡ್ಯಾನ್ಸ್ ನ ನೀವು ಜಸ್ಪ್ರೀತ್ ಅವ್ರ ಜೊತೆ ಒಂದು ಕೊಲಾಬ್ರೇಟ್ ಮಾಡಿ ಹಲವಾರು ಇವೆಂಟ್ಸ್ ನಲ್ಲಿ ನೀವು ಇದನ್ನ ಪರ್ಫಾರ್ಮ್ ಮಾಡಿದ್ದೀರಾ. ಅದು ಗೇನ್ಡ್ ಎ ವೆರಿ ಬಿಗ್ ಪಾಪ್ಯುಲಾರಿಟಿ ಇಲ್ಲಿ. ಸೊ ನಿಮ್ಗೊಂದು ಒಳ್ಳೆ ರೆಪ್ರೆಸೆಂಟೇಷನ್ ಸಿಕ್ತು, ಒಂದು ಇಂಡಿಯನ್ ಮಲ್ಟಿಕಲ್ಚರಲ್ ಸ್ಪಿರಿಟ್ ಒಂದು ಪ್ಲಾಟ್ಫಾರ್ಮ್ಗೆ. ಹೇಗಿತ್ತು ಈ ಒಂದು ಎಕ್ಸ್ಪೀರಿಯನ್ಸ್? ಅದು ನಮ್ಮ ಒಂದು ಸೌತ್ ಇಂಡಿಯನ್ ಕ್ಲಾಸಿಕಲ್, ಈ ನಾರ್ತ್ ಇಂಡಿಯನ್, ಈ ಒಂದು ಪಂಜಾಬಿ, ಈ ಒಂದು ಭಾಂಗ್ರಾನೆಲ್ಲ ಮಿಕ್ಸ್ ಮಾಡಿ ಮಾಡೋದು ಹೇಗಿತ್ತು? ಈ ಐಡಿಯಾ ಹೇಗ್ ಬಂತು ಈ ಒಂದು ಕೊಲಾಬ್ ಬಗ್ಗೆ? ಈ ತುಂಬಾ ಫೇಮಸ್ ಆಯ್ತು ಅಂತ ಹೇಳಿದ್ರಿ, ಹೇಳಿ ಯಾವಾಗ ಮಾಡಿದ್ರಿ? ಇದು 2017 ಹೀಗೆ ಟೀಚ್ ಮಾಡ್ಬೇಕಾದ್ರೆ ಪರಿಚಯ ಆಗಿ ಲೆಕ್ಕಂಬದಲ್ಲಿ ಈ ಥರ ಮಲ್ಟಿ ಕಲ್ಚರಲ್ ಫೆಸ್ಟಿವಲ್ ಮಾಡ್ತಿದ್ದೀವಿ, ಚಿಕ್ಕ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು ಅಂತ ಹೇಳಿ ಹೇಳಿದ್ರು. ಸರಿ ಓಕೆ ಅಂತ ಹೇಳಿ ಪ್ರತಿ ಫ್ರೈಡೇ ಹೋಗಿ ಟೀಚ್ ಮಾಡ್ತಾ ಇದ್ದೆ. ಸೊ ಅಲ್ಲಿಗೆ ಇವರು ಬರ್ತಾ ಇದ್ರು, ಜಸ್ಪ್ರೀತ್ ಅಂತ ಹೇಳಿ. ಸೊ ಅವರು ಮಕ್ಕಳಿಗೆ ಭಾಂಗ್ರಾ ಹೇಳ್ಕೊಡ್ತಾ ಇದ್ರು. ಆಮೇಲಿಂದ ಸೊ ಅಲ್ಲಿರೋರೆಲ್ಲರೂ ಹೇಳಿದ್ರು ನಮಗೂ ಇಬ್ರು ಸೇರಿ ಏನಾರೋ ಒಂದು ನಾರ್ತ್ ಸೌತ್ ಫ್ಯೂಷನ್ ಮಾಡೋಣ, ಏನಾರೋ ಒಂದು ಮಾಡೋಣ, ಯೂನಿಕ್ ಆಗಿರುತ್ತೆ, ಯಾರು ಮಾಡಿರ್ಲಿಲ್ಲ, ಸೊ ಟ್ರೈ ಮಾಡೋಣ ಅಂತ ಹೇಳಿ. ಸೊ ಇಬ್ರು ಕೊಲಾಬ್ ಮಾಡ್ಕೊಂಡು, ಸೊ ಒಂದ್ಸತಿ ಭರತನಾಟ್ಯ ಸಾಂಗ್ ಅಲ್ಲಿ ನಾನ್ ಮಾಡಿ, ಇನ್ನೊಂದ್ಸತಿ ಅವ್ರು ಜಸ್ಪ್ರೀತ್ ಭಾಂಗ್ರಾ ಮಾಡಿ, ಆಮೇಲಿಂದ ಇಬ್ರು ಸ್ವಾಪ್ ಮಾಡಿ ನೀವು ಭಾಂಗ್ರಾದಲ್ಲಿ ಭರತನಾಟ್ಯ ಮಾಡೋದು, ಅವರು ಭರತನಾಟ್ಯಂಗೆ ಭಾಂಗ್ರಾ ಮಾಡಿರೋದು. ಆಮೇಲಿಂದ ಇಬ್ರು ಒಟ್ಟಿಗೆ ಸೇರಿ ಒಂದು ಇಂಗ್ಲಿಷ್ ಸಾಂಗ್, ಕಾಮನ್ ಆಗಿ ಇಂಗ್ಲಿಷ್ ಸಾಂಗ್ ಕರ್ನಾಟಿಕ್ ಬೇಸ್ ಇರೋದು, ಸೊ ಅದು ತಗೊಂಡು ಇಬ್ರು ಒಟ್ಟಿಗೆ ಕೊಲಾಬ್ ಮಾಡಿದ್ವಿ. ಸೊ ನೈಸ್. ಒಂಥರ ಯಾಕಂದ್ರೆ ಜನಗಳಿಗೆ ಯಾವಾಗ್ಲೂ ಯೂನಿಕ್ನೆಸ್ ಬೇಕು, ಒಂದು ಡಿಫ್ರೆಂಟ್ ಇರ್ಬೇಕಾದ್ರೆ ಇದನ್ನ ಎಲ್ಲಾ ಕಡೆನೂ ನೋಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇದ್ರೆ ಅದು ತುಂಬಾ ಅಟೆನ್ಷನ್ ಗ್ರಾಬ್ ಆಗುತ್ತೆ. ಸೊ ಇದನ್ನ ನೀವು ತುಂಬಾ ಹಲವಾರು ಕಡೆ ಮಾಡಿದ್ವಿ. ಸಿಡ್ನಿ ಸಿಂಧಿ ಅಸೋಸಿಯೇಷನ್ ಅಲ್ಲಿ ಮಾಡಿದ್ವಿ, ಆಮೇಲಿಂದ ಬ್ಯಾಂಕ್ಸ್ಟೌನ್ ಫೆಸ್ಟಿವಲ್ ಅಲ್ಲಿ ಒಂದ್ಸಲಿ ಮಾಡಿದ್ವಿ, ತುಂಬಾ ಒಂದು 5-6 ಸತಿ ಮಾಡಿದ್ವಿ. ಸೊ ಅದಾದ್ಮೇಲಿಂದ ವಿಡಿಯೋ ಎಲ್ಲ ಅಪ್ಲೋಡ್ ಆಯ್ತು, ಅದು ತುಂಬಾ ವೈರಲ್ ಆಗೋಯ್ತು. ಸೊ ನೈಸ್. ಆಕ್ಚುಲಿ ಅದನ್ನು ಈಗ ಯಾರು ನೋಡ್ಬೇಕಂದ್ರೆ ಎಲ್ಲಿ ಸಿಗುತ್ತೆ? ಫೇಸ್ಬುಕ್ ಸಿಡ್ನಿ ಸಿಂಧಿ ಅಸೋಸಿಯೇಷನ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಓಕೆ, ಸೊ ನೀವೀಗ ಯಾವ್ದಾರ ಒಂದು ಪ್ರೋಗ್ರಾಮ್ ಅಲ್ಲಿ ಯಾವ್ದಾರ ಒಂದು ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂದ್ರೆ ಅದನ್ನು ಕೂಡ ಎಲ್ಲ ನೀವು ಮಾಡ್ತೀರಾ? ಅದನ್ನು ಪರ್ಫಾರ್ಮೆನ್ಸ್ ಎಲ್ಲ ನೀವು ಕೊಡ್ತೀರಾ ಆಕ್ಚುಲಿ ನಿಮ್ಮ ಒಂದು ಸ್ಕೂಲಿಂದ, ಟ್ರಿಪ್ ಇಂದ, ಅಥವಾ ನೀವೇ ಒಬ್ರೇ ಆಗಿ ಕೊಡೋದಕ್ಕೆ? ಸೊ ಯು ವಿಲ್ ಡೂ ದ ಕೊರಿಯೋಗ್ರಫಿ ಆಸ್ ವೆಲ್. ಸೊ ವೆರಿ ನೈಸ್. ಬನ್ನಿ ನಾವು ಇನ್ನೊಂದು ಹಾಡನ್ನ ಕೇಳೋಣ. ನಮ್ಮ ಸಂದರ್ಶನ ಸಹನಾ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗತ್ತೆ. ಸೊ ಸಹನಾ ಅವರು ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ತಾನೇ ಒಂದು ಶಿವರಾತ್ರಿ ಎಲ್ಲ ಸ್ಟಾರ್ಟ್ ಆಗಿದೆ ಆಕ್ಚುಲಿ. ಸೊ ಶಿವನ ಒಂದು ಹಾಡನ್ನ ಕೂಡ ಕೇಳೋಣ. ಸೊ ಈ ಹಾಡು ಬಹಳ ಚೆನ್ನಾಗಿದೆ. ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನಿಮಗೆ ಈ ಒಂದು ಹಾಡುಗಳು ಶಿವರಾತ್ರಿಯ ಪರವಾಗಿ ಹಾಕಿರೋದು ಎಲ್ಲ ಬಹಳ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿರ್ಬೋದು. ಬನ್ನಿ ಒಂದು ಮಹಾಶಿವರಾತ್ರಿ ಏನಕ್ಕೆ ಆಚರಿಸ್ತೀವಿ ಇದ್ರ ಬಗ್ಗೆನೂ ಸ್ವಲ್ಪ
ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಮಹಾಶಿವರಾತ್ರಿ ಒಂದು ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದ್ದು ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಂದು ಇದನ್ನು ಆಚರಿಸಲಾಗುತ್ತೆ. ಈ ದಿನ ಶಿವ ಮತ್ತು ಪಾರ್ವತಿಯ ವಿವಾಹ ದಿನವೆಂದು ಕೂಡ ನಂಬಲಾಗಿದೆ. ಸೊ ಭಕ್ತರು ಉಪವಾಸವಿದ್ದು ರಾತ್ರಿವಿಡೀ ಶಿವನಿಗೆ ಪಂಚಾಮೃತ, ಅಭಿಷೇಕ ಮತ್ತು ಬಿಲ್ಪತ್ರೆಯ ಪೂಜೆ ಸಲ್ಲಿಸಿ ಜಾಗರಣೆ ಮಾಡುವ ಮೂಲಕ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ. ಬನ್ನಿ ಅದರ ಮಹತ್ವ ಕೂಡ ತಿಳ್ಕೊಳ್ಳೋಣ. ಈಗ ತಾನೇ ಹೇಳಿದೆ ಯಾಕೆ ಅದಕ್ಕೆ ಒಂದು ಪೂಜೆ ಮಾಡ್ತೀವಿ, ಶಿವರಾತ್ರಿ ಏಕೆ ಆಚರಿಸ್ತೀವಿ ಅಂದರೆ ಶಿವನಿಗೆ ಇದೊಂದು ಪ್ರಿಯವಾದ ದಿನ. ಹಾಗೆ ಶಿವ ಮತ್ತು ಪಾರ್ವತಿಯ ಮದುವೆ ಶುಭ ದಿನ ಅಂತ ಕೂಡ ಆಚರಿಸಲಾಗುತ್ತೆ. ಹಾಗೆ ತಾಂಡವ ನೃತ್ಯ, ಶಿವನು ಈ ರಾತ್ರಿ ಸೃಷ್ಟಿ, ಸ್ಥಿತಿ ಮತ್ತು ಲಯದ ತಾಂಡವ ನೃತ್ಯ ಮಾಡಿದನನ್ನು ಕೂಡ ನಾವು ನಂಬಲಾಗುತ್ತೆ. ಹಾಗೆ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನ ಮತ್ತು ಮುಕ್ತಿಯನ್ನು ಪಡೆಯಲು ಈ ದಿನ ಜಾಗರಣೆ ಮಾಡಲಾಗುತ್ತದೆ. ಹಾಗೆ ಈ ಒಂದು ದಿನ ಉಪವಾಸ ಮತ್ತು ಜಾಗರಣೆ, ಭಕ್ತರು ದಿನವಿಡೀ ಉಪವಾಸವಿದ್ದು ಇಡೀ ರಾತ್ರಿ ನಿಲ್ಲಿಸದೆ ಜಾಗರಣೆ ಅಂದರೆ ಒಂದು ಶಿವನ ಭಜನೆಯನ್ನು ಕೂಡ ಮಾಡ್ತಾರೆ. ಹಾಗೆ ಶಿವಲಿಂಗಕ್ಕೆ ಹಾಲು, ಮೊಸರು, ಜೇನುತುಪ್ಪ, ಹಾಗೆ ತುಪ್ಪ ಮತ್ತು ನೀರನ್ನು ಬಳಸಿ ವಿಶೇಷ ಅಭಿಷೇಕ ಕೂಡ ಮಾಡಲಾಗುತ್ತೆ. ಹಾಗೆ ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸುವುದು ಕೂಡ ವಿಶೇಷ ಫಲ ನೀಡುತ್ತದೆ ಅಂತ ಕೂಡ ಎಲ್ಲರಿಗೂ ಒಂದು ನಂಬಿಕೆ. ಹಾಗೆ ಈ ಒಂದು ದಿನದಂದು ಈ ಒಂದು ಕಾಲದಲ್ಲಿ ಎಲ್ಲ ಪ್ರತಿಯೊಂದೂ ಇವರು ರಾತ್ರಿ ಎಲ್ಲ ಒಂದು ಜಾಗರಣೆಯಾಗಿ ನಮ್ಮ ಒಂದು ಬಹಳ ದೊಡ್ಡ ಒಂದು ಹಬ್ಬನೇ ಕೂಡ ಆಚರಿಸ್ತಾರೆ ಅಂತ ನಾವು ಹೇಳೋದ್ರಲ್ಲಿ ತಪ್ಪಾಗಲದಲ್ಲ. ಪ್ಲಸ್ ಈ ದಿನ ಅಂತೂ ಎಲ್ಲರೂ ಒಂದು ಏನು ಉಪವಾಸ ಮಾಡ್ತಾರೆ. ಆ್ಯಕ್ಚುಲಿ ಯಾವರು ಎಲ್ಲ ಥರ ದಿನ ತಿನ್ನೋ ಥರ ಎಲ್ಲ ಊಟ ಮಾಡೋದಿಲ್ಲ, ತುಂಬ ಪಥ್ಯವಾಗಿ ಎಲ್ಲ ತಿಂತಾರೆ. ಹಣ್ಣು ಹಂಪಲು, ಕೆಲವರು ಪೂಜೆ ಆಗೋ ತನಕನೂ ಕೂಡ ಊಟ ಮಾಡೋದಿಲ್ಲ ಆ್ಯಕ್ಚುಲಿ. ಸೊ ಬಹಳ ಒಳ್ಳೆಯ ದಿನ ಮಹಾಶಿವರಾತ್ರಿ ದಿನ. ಸೊ ನೀವೆಲ್ಲ ಒಂದು ಆಚರಿಸ್ತಾ ಇದ್ದೀರಾ ನಿಮ್ಮ ಒಂದು ಫ್ಯಾಮಿಲಿ ಜೊತೆ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ನಮ್ಮ ಸಂದರ್ಶನ ಹೀಗೆ ಸಹನಾ ಅವ್ರ ಜೊತೆ ಕಂಟಿನ್ಯೂ ಆಗುತ್ತೆ. ನಾನು ಹೇಳ್ತಾ ಇದ್ದೆ ಸಹನಾ ಅವರು ಈ ಒಂದು ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲದೆ ಅವ್ರಿಗೆ ಒಂದು ಕುಕ್ಕಿಂಗ್, ಈ ಬೇಕಿಂಗಲ್ಲೂ ಕೂಡ ಬಹಳ ಆಸಕ್ತಿ ಅಂತ. ಸೊ ಸಹನಾ ಅವರೇ, ನೀವು ಒಂದು ಶ್ರೀ ಮೈಸೂರು ತಿಂಡೀಸ್ ಅಂತ ನೀವೊಂದು ಫೌಂಡರು ಕೂಡ. ಇದೊಂದು ಕ್ಲೌಡ್ ಕಿಚನ್ ಸರ್ವಿಸ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಇದ್ರ ಬಗ್ಗೆನೇ ಎಲ್ಲ ಹೇಳಿ. ಈ ಜರ್ನಿ ನಾನು ಬ್ರೇಕ್ ತೊಗೊಂಡ್ಮೇಲೆ ಶುರು ಮಾಡಿದ್ದು. ಸೊ ಅದಾದಮೇಲಿಂದ ದಿನ ಮಾಡ್ತಾಯಿದ್ದೆ, ಬಟ್ ಇದರಲ್ಲೂ ಏನಾರೋ ಒಂದು ಮಾಡಬೇಕು ಅನ್ನೋದಿತ್ತು. ಆಮೇಲಿಂದ ನನಗೆ ಇನ್ನೊಂದು ಪ್ರಶ್ನೆ ಏನಿತ್ತು ಅಂದರೆ ಜನ ಹೇಗೆ ತಗೋತಾರೋ ಇದರಲ್ಲಿ, ಯಾಕೆಂದರೆ ಇದು ಒಂಥರ ಲೈವ್ ಇದಲ್ವಾ. ಹೌದು. ಸೊ ಟೇಸ್ಟ್ ಎಲ್ರದ್ದು ಒಂದೇ ಥರ ಇರಲ್ಲ. ಹೌದು. ಸೊ ಒಬ್ರಿಗೆ ಖಾರ ಬೇಕಿರುತ್ತೆ, ಒಬ್ರಿಗೆ ಹುಳಿ ಜಾಸ್ತಿ ಬೇಕಿರುತ್ತೆ. ಅಂದರೆ ನಾನು ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಮಾಡ್ತಾ ಇದ್ದೆ. ಸೊ ಅವ್ರನ್ನೆಲ್ಲ ಕರೆದಾಗ ಮನೇಲಿ ನಾನೇ ಮಾಡ್ತೀನಿ, ಸುಮ್ಮನೆ ಮನೇಲಿ ನಾವೇ ಕುಕ್ ಮಾಡ್ತಾ ಇದ್ವಿ. ಆಮೇಲಿಂದ ಒಂದ್ಸಲಿ ಫ್ರೆಂಡ್ ಬರ್ಡೇ ಪಾರ್ಟಿ ಮಾಡಿದ್ರು. ಸೊ ಅದಕ್ಕೆ ನಾನೇ ಕುಕ್ ಮಾಡಿಕೊಟ್ಟಿದ್ದೆ. ಸೊ ಅವಾಗ ಅಷ್ಟು ಗೊತ್ತಿರ್ಲಿಲ್ಲ, ಓಕೆ ಮಾಡಬಹುದು ಈ ತರ ಅಂತ ಹೇಳಿ. ಆಮೇಲಿಂದ ಸರಿ ಓಕೆ ಸುಮ್ಮನೆ ಶುರು ಮಾಡೋಣ. ಸೊ ಜನ ಒಪ್ಕೊಂಡ್ರೆ ಒಪ್ಕೊಳ್ಳಿ, ಇಲ್ಲ ಅಂತಂದ್ರೆ ಬೇಡ ಅಂತ ಹೇಳಿ ಶುರು ಮಾಡಿದೆ. ಅದಾದ್ಮೇಲಿಂದ ಶುರು ಮಾಡಿ 1 ತಿಂಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಜನಗಳಿಗೆ ಇಷ್ಟ ಆಯ್ತು. ಹಾಗೆ ಶುರು ಮಾಡಿದ್ದು ಜರ್ನಿ ಸ್ಟಾರ್ಟ್ ಮಾಡಿ. ಎಷ್ಟು ವರ್ಷ ಆಯ್ತು ಅಂತ ಕೇಳ್ಬೋದಾ? ಸ್ಟಾರ್ಟ್ ಆಗಿ 1.5 ವರ್ಷ ಆಯ್ತು. 1.5 ವರ್ಷದಿಂದ ಮಾಡ್ತಾ ಈ ತರ ಒಂದು ಕುಕಿಂಗ್. ಸೊ ನಿಮ್ಮ ಒಂದು ಹೆಸರು ಕೂಡ ಶ್ರೀ ಮೈಸೂರು ತಿಂಡೀಸ್ ಅಂತ ತುಂಬಾ ಒಂದು ಪಾಪ್ಯುಲರ್ ನೇಮ್ ಅಂತಾನೆ ಹೇಳ್ಬೋದು ಈ ಒಂದು ಮೈಸೂರು ತಿಂಡೀಸ್ ನಮ್ಮ ಒಂದು ಸೌತ್ ಇದರಲ್ಲಿ. ಸೊ ಏನೇನು ಸಿಗುತ್ತೆ ನಿಮ್ದು ಈ ಒಂದು ಕೇಟರಿಂಗ್ ಅಲ್ಲಿ? ಏನೇನು ಆರ್ಡರ್ ಮಾಡ್ಬೋದು ಅಂದ್ರೆ ದಿನ ಇರುತ್ತಾ, ಯಾವ ತರ ನಿಮ್ಮ ಒಂದು ಬಗ್ಗೆನೂ ಎಲ್ಲ ಹೇಳಿ. ದಿನ ಇರುತ್ತೆ. ಸೊ ಅಂದ್ರೆ ನೀವು ಒಂದಿನ ಮುಂಚೆ ಬುಕ್ ಮಾಡ್ಬೇಕು. ಒಂದಿನ ಮುಂಚೆ ಹೇಳಿದ್ರೆ ರೆಡಿ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ನಿಮಗೆ ಅಥೆಂಟಿಕ್ ಆಗಿ ಹಾಲ್ಬಾಯ್, ಹೋಳಿಗೆ, ಬಿಳಿ ಹೋಳಿಗೆ, ಅಕ್ಕಿ ರೊಟ್ಟಿ. ಸೊ ನೀವು ಸೌತ್ ಇಂಡಿಯಾದಲ್ಲಿ ಏನೇನು ಅಥೆಂಟಿಕ್ ಆಗಿ ತುಂಬಾ ಪಾಪ್ಯುಲರ್ ಇರೋ ಐಟಮ್ ಎಲ್ಲ ಸಿಗುತ್ತೆ. ಸ್ನಾಕ್ಸ್ ಕೂಡ ಎಲ್ಲ, ಚಕ್ಲಿ, ಕೋಡ್ಬಳೆ, ರವಾ ಉಂಡ, ಹಬ್ಬಗಳಿಗೂ ಮಾಡ್ಬೋದು. ಆಮೇಲಿಂದ ಚಾಟ್ಸಲ್ ಮಸಾಲ್ ಪುರಿ, ಪಾನಿಪುರಿ. ನೋಡಿ ಅವ್ರು ಹೇಳ್ತಿದ್ದಂಗೆ ಆಲ್ರೆಡಿ ಮಸಾಲ್ ಪುರಿ ತಿನ್ಬೇಕು ಅನ್ಸ್ತಾ ಇದೆ. ಫಸ್ಟ್ ಬೆಂಗಳೂರು ಅಂದ್ರೆ ಬ್ಯಾಂಗ್ಳೂರ್ ಸ್ಟೈಲ್ ನಮ್ಗೆ ನಮ್ಮ ಸೌತ್ ಇಂಡಿಯನ್ ಟಿಪಿಕಲ್ ಮಸಾಲ್ ಪುರಿ, ಪಾನಿಪುರಿ ಸಿಗೋದು ತುಂಬಾ ಕಷ್ಟ.
ಕಷ್ಟ. ಹೌದು. ಸೊ ನೈಸ್ ಯು ಮೇಕ್ ದಟ್. ಹಾಗಾಗಿ ಹಂಗೆ ಒಂದೊಂದು ದಿನ ಒಂದೊಂದು ಎಕ್ಸ್ಪ್ಲೋರ್ ಮಾಡ್ತಾನು ಬಂದೆ. ಸೊ ಅದಾದ್ಮೇಲೆ ಇಷ್ಟು ಕಲ್ತಿದ್ದೆ, ಸೊ ಇದನ್ನ ಯಾಕೆ ಮಾಡಬಾರ್ದು, ಇಲ್ಲಿಂದ ಇದನ್ನ ಯಾಕೆ ಮಾಡಬಾರ್ದು, ಕಲ್ತ್ಕೊಂಡು ಟ್ರಯಲ್ ಅಂಡ್ ಎರರ್ ಎಲ್ಲ ಮಾಡ್ಕೊಂಡು ಒಂದು ಹೊಸ ಅದೆಲ್ಲ ನೀವು ಕಲ್ತ್ಕೊಂಡು ಕಲ್ತ್ಕೊಂಡ್ ಬಂದ್ರಿ. ಸೊ ಈಗ ಹೇಗೆ ಆರ್ಡರ್ ಮಾಡ್ತಾರೆ ನೀವು ಅಂದ್ರೆ ಲೈಕ್ ಏನಾದ್ರು ಬೇಕಂದ್ರೆ ಹಿಂದಿನ ದಿನ ಅವರು ಆರ್ಡರ್ ಮಾಡ್ಬೇಕು, ಸೊ ಅವ್ರಿಗೆ ನೆಕ್ಸ್ಟ್ ಡೇ ಅದೆಲ್ಲ ಒಂದು ರೆಡಿ ಇರುತ್ತೆ. ಈಗ ಎಷ್ಟೊಂದ್ ಜನ ಕೆಲ್ಸಕ್ಕೆಲ್ಲ ಹೋಗ್ತಾರೆ, ಅವರು ಕೂಡ ಎಲ್ಲ ಆರ್ಡರ್ ಎಲ್ಲ ಮಾಡ್ಬೋದಾ? ಹೌದು, ಎಲ್ಲ ಮಾಡ್ಬೋದು. ಸೊ ತುಂಬಾ ಜನ ಮಾಡ್ತಾರೆ. ಸೊ ಒಂದಿನ ಹಿಂದೆ ಸಂಜೆ ಹೇಳಿದ್ರೆ ಸೊ ನಾವು ಅವರು ಮತ್ತೆ ಮಾರನೇ ದಿನ ಡಿನ್ನರ್ಗೆ ಕೇಳ್ತಾರೆ. ಸೊ ಹಾಗಾಗಿ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಯೂಶಲಿ ಇಲ್ಲ ಅಂತ ಅಂದ್ರೆ ಕೆಲವರೆಲ್ಲ ಸ್ಯಾಟರ್ಡೆ ಸಂಡೇ ರಾತ್ರಿ ತಗೋತಾರೆ. ಸೊ ಒಂದ್ 3 ದಿನಕ್ಕೆ ಇಟ್ಕೊಂಡು ಅದನ್ನು ಆ ಥರನೂ ಮಾಡ್ತಾರೆ. ಇಲ್ಲ ಈ ಥರ ಕೇಟರಿಂಗ್ ಫಂಕ್ಷನ್, ಯಾವ್ದಾರ ಸಣ್ಣ ಫಂಕ್ಷನ್ ಇದೆ, ಗೆಟ್ ಟುಗೆದರ್ ಇದೆ, ಸ್ಯಾಟರ್ಡೇಸ್ ಆರ್ ಸಂಡೇ ಹಬ್ಬ ಇರ್ಬೋದು, ಅದರ ಸೆಲೆಬ್ರೇಷನ್ ಇರ್ಬೋದು, ಬರ್ತ್ಡೇ ಇರ್ಬೋದು, ಅದ್ರ ಜೊತೆ ಬೇಕಿಂಗ್ ಕೂಡ ಮಾಡ್ತೀನಿ ಅಂತ ಹೇಳಿದ್ರೆ ಏನೇನು ಮಾಡ್ತೀರಾ? ಬೇಕಿಂಗ್ ಅಲ್ಲಿ ಕೇಕ್ಸ್ ಮಾಡ್ತೀನಿ. ಸೊ ಮಫಿನ್ಸ್, ಆಮೇಲಿಂದ ಮಕ್ಳಿಗೆ ಈಗೆಲ್ಲ ಹೆಲ್ತ್ ತುಂಬಾ ಸ್ವೀಟ್ ತಿಂತಾರೆ, ಕಾನ್ಶಿಯಸ್ ಅದು. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ಅಲ್ಲಿ ನಟ್ ಬಾರ್ಸ್, ಆಮೇಲೆ ಈಗ ಲಂಚ್ ಬಾಕ್ಸಿಗೆ ಅದೊಂದು ದೊಡ್ಡ ಏನ್ ಕಳ್ಸೋದು, ಸ್ನಾಕ್ಸ್ ಕಳ್ಸೋದು ಅನ್ನೋದು, ಅದನ್ನ ನೀವು ಅದನ್ನು ಕೂಡ ಮಾಡಿ ಕೊಡ್ತೀರಾ? ಮಕ್ಕಳಿಗೆ ಬೇಕಂದ್ರೆ ಸೊ ದೇ ಕ್ಯಾನ್ ಪ್ಲೇಸ್ ದ ಆರ್ಡರ್. ಆಕ್ಚುಲಿ ಅದನ್ನು ಕೂಡ ನೀವು ಕಂಪೇರ್ ಟು ಈಗ ಬನಾನಾ ಬ್ರೆಡ್ ತಗೊಳ್ಳಿ, ಈಗ ಹೊರಗಡೆ ನೀವು ಬನಾನಾ ಬ್ರೆಡ್, ಸೊ ನಾನೇ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಏನಂದ್ರೆ ಸ್ವೀಟ್ ಜಾಸ್ತಿ ಇರುತ್ತೆ, ಶುಗರ್ ಜಾಸ್ತಿ ಹಾಕಿರ್ತಾರೆ. ಸೊ ನಾನು ಏನಂದ್ರೆ ಏನ್ ಹಾಕಿದ್ರು, ಸೊ ರೆಸಿಪಿ ಈಗ ಒಂದ್ ಇದ್ರಲ್ಲಿ ಹಾಕಿದ್ರು, ಸೊ ಅದ್ ಕಮ್ಮಿ ಅಂತಾನೆ ಟೇಸ್ಟ್ ಅಲ್ಲಿ ನಿಮಗೆ ಕಮ್ಮಿನೇ ಬರುತ್ತೆ. ಶುಗರ್ ಸ್ವಲ್ಪ ಕಡಿಮೆ ಹಾಕಿರ್ತೀರಾ. ಸೊ ನೀವು ಅದೆಲ್ಲ ಒಂದು ಹೆಲ್ತಿಯ ಒಂದು ಇದಿಟ್ಕೊಂಡು ನೀವು ಅದರಲ್ಲಿ ನೀವು ಇದು ಒಂದು ಕುಕಿಂಗ್ ಎಲ್ಲ ಮಾಡೋದು. ಸೊ ನಿಮ್ಗೆ ಯಾರು ನಿಮ್ಗೆ ಎಸ್ಪೆಷಲಿ ಇವರು ವೆಸ್ಟ್ ಮೀಡ್ ಏರಿಯಾದಲ್ಲಿ ಇರೋದ್ರಿಂದ ನಾನು ಹೇಳ್ದಂಗೆ ನಮ್ಮ ಕಮ್ಯುನಿಟೀಸ್ ಅವರೆಲ್ಲ ತುಂಬಾ ಜನ ಇದ್ದಾರೆ, ತುಂಬಾ ಡಿಮ್ಯಾಂಡಿಂಗ್ ಅನ್ಸುತ್ತೆ. ಆಮೇಲೆ ಎಲ್ಲರೂ ತುಂಬಾ ಬಿಸಿ ಲೈಫ್, ಎಲ್ಲ ಮೆಕ್ಯಾನಿಕಲ್ ಲೈಫ್, ಎಲ್ಲರಿಗೂ ಕುಕಿಂಗ್ ಮಾಡ್ಕೊಳಕ್ ಟೈಮ್ ಇರಲ್ಲ. ಆಮೇಲೆ ಪ್ಲಸ್ ಅವ್ರಿಗೆಲ್ಲ ನಮ್ಮೊಂದು ಸೌತ್ ಇಂಡಿಯನ್ ಫುಡ್ ತಿನ್ಬೇಕು, ಅದು ಪ್ಲಸ್ ಹೋಮ್ ಮೇಡ್ ಬೇಕು ಅಂತ ಹೇಳಿದ್ರೆ ಸೊ ನೀವು ಸಹನಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅವ್ರ ಹಲವಾರು ರೀತಿಯ ಒಂದು ಬ್ರೇಕ್ಫಾಸ್ಟ್ ಇರ್ಬೋದು, ಲಂಚ್ ಇರ್ಬೋದು, ಡಿನ್ನರೇ ಇರ್ಬೋದು, ಅಂದ್ರೆ ಒಂದಿನ ಮುಂಚೆ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಹೇಳಿದ್ರೆ ಸೊ ನೀವೆಲ್ಲ ಪ್ರಿಪೇರ್ ಮಾಡ್ತೀರಾ. ಹಾಗೆ ಮಕ್ಕಳ ಹೆಲ್ತಿ ಲಂಚ್ ಕೂಡ ಹೇಳಿದ್ರು. ಸೊ ಈ ಒಂದು ನಟ್ ಬಾರ್ಸು ಆ ಥರ ಎಲ್ಲಾನು ಕೂಡ ಅದನ್ನು ಪ್ರಿಪೇರ್ ಮಾಡಿ ಎಲ್ಲ ಕೊಡ್ತಾರೆ. ಸೊ ನಿಮ್ಮ ಮಕ್ಕಳು ಈ ಬನಾನಾ ಬ್ರೆಡ್ ಅದು ಇದು ಒಂದು ಈಚೆ ಕಡೆ ತಗೊಂಡು ತಿನ್ನೋದು ಎಲ್ಲ ತುಂಬಾ ಕಡಿಮೆ ಮಾಡ್ಬೋದು. ಯಾಕಂದ್ರೆ ಅದ್ರಲ್ಲಿ ತುಂಬಾ ಶುಗರ್ ಬಳಸೋದ್ರಿಂದ ಅದು ನಿಮ್ಗೆ ಎಲ್ಲ ಒಂದು ಹಾನಿಕರ ಆಗುತ್ತೆ. ಸೊ ಎವ್ರಿ ಡೇ ಬೇಕು ಅಂತ ಎಲ್ಲ ಅಂದಾಗ ನಿಮ್ನ ಒಂದು ಕಾಂಟ್ಯಾಕ್ಟ್ ಮಾಡಿದ್ರೆ, ಪ್ಲಸ್ ಅದೇ ತರ ಹಬ್ಬ ಇರ್ಬೋದು ಅಥವಾ ಒಂದು ಸೆಲೆಬ್ರೇಷನ್ ಇರ್ಬೋದು, ಸೊ ಎಲ್ಲಾ ತರ ಒಂದು ತಿಂಡಿಗಳನ್ನ, ಹಬ್ಬದ ತಿಂಡಿಗಳನ್ನೆಲ್ಲ ಕೂಡ ಎಲ್ಲ ಮಾಡ್ತಾರೆ. ಸೊ ನೀವೊಂದು ಅವರ ಕಾಂಟ್ಯಾಕ್ಟ್ ಅನ್ನ ನೀವು ಮಾಡ್ಬೇಕಾಗುತ್ತೆ. ಸಹನಾ ಅವರೇ ಮತ್ತೊಂದು ಸಲ ನಿಮ್ಮ ಒಂದು ಕಾಂಟ್ಯಾಕ್ಟ್ ಹೇಳಿ, ನಿಮ್ಮ ಫೋನ್ ನಂಬರು ಮತ್ತೆ ಜಿಮೇಲ್ ಅಡ್ರೆಸ್. ನನ್ನ ಜಿಮೇಲ್ ಅಡ್ರೆಸ್ sahana2206@gmail.com. ನನ್ನ ಫೋನ್ ನಂಬರು 0467890414. ಸೊ ಅದಕ್ಕೆ ಒಂದು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನೀವು ಅವ್ರನ್ನ ಒಂದು ನೀವು ಸಂಪರ್ಕ ಮಾಡ್ಬೋದು. ಸೊ ಅವರ ಒಂದು ಈ ಒಂದು ಡ್ಯಾನ್ಸ್ ಕ್ಲಾಸೇ ಇರ್ಬೋದು, ಮ್ಯೂಸಿಕ್ ಕ್ಲಾಸೇ ಇರ್ಬೋದು, ಏನಾದ್ರು ಒಂದು ಕೊರಿಯೋಗ್ರಫಿ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು, ಅಥವಾ ಸಹನಾ ಅವ್ರ ಹತ್ರ ನೀವು ಕೇಟ್ರಿಂಗ್ಗೆ ಇರ್ಬೋದು, ಪ್ರತಿಯೊಂದಕ್ಕೂ ಇವ್ರಿಗೆ ನೀವು ಈ ಥರ ಒಂದು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮಗೆ ಎಲ್ಲ ಒಂದು ಉಪಯುಕ್ತ ಆಗುತ್ತೆ ಅಂತ ಕೂಡ ತಿಳ್ಕೊಂಡಿದ್ದೀವಿ. ಸೊ ಬನ್ನಿ, ಸಹನಾ ಅವ್ರಿಗೆ ಈ ಹಾಡು ತುಂಬ ಇಷ್ಟ ಅಂತ ಹೇಳಿದ್ರು. ಇದು ಪ್ರತಿಯೊಬ್ಬರ ಹಾರ್ಟ್ ಟಚಿಂಗ್ ಸಾಂಗು. ಅದು ನಮ್ಮ ಒಂದು ಅಪ್ಪು ರೇಡಿಯೋದಲ್ಲಿ ಪುನೀತ್ ರಾಜ್ಕುಮಾರ್ದು ಬೊಂಬೆ ಹೇಳ್ತಾ ಇತ್ತೆ. ಸೊ ಬನ್ನಿ ಈ ಹಾಡನ್ನ ಕೇಳೋಣ. ನಮ್ಮ ಸಂದರ್ಶನ ಸಹನಾ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೊಬೋದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನೀವು ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಕೂಡ ನೀವು ಕೇಳ್ಬೋದು. ಹಾಗೆ ನಮ್ಮದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಇಂಟರ್ವ್ಯೂ ವೀಡಿಯೋಸ್ನ ನಾವಲ್ಲಿ ಅಪ್ಲೋಡ್ ಮಾಡ್ತೀವಿ, ನಿಮಗೆ ಒಂದು ನೋಟಿಫಿಕೇಷನ್ ಕೂಡ ಬರುತ್ತೆ. ಸೊ ಸಹನಾ ಅವರ ಜೊತೆ ನಮ್ಮ ಒಂದು ಇಂಟರ್ವ್ಯೂ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಇದು ಒಂದು ಸ್ಪೆಷಲ್ ಸೆಗ್ಮೆಂಟು, ಫನ್. ಸೊ ಇದು ಒಂದು ಕ್ವಿಕ್ ಫೈರ್ ರೌಂಡ್ ಅಂತ. ಬನ್ನಿ ಸಹನಾ ಅವ್ರ ಜೊತೆ ಈ ಒಂದು ಕ್ವಿಕ್ ಫೈರ್ ರೌಂಡ್ನ ಮಾಡೋಣ. ಸೊ ಸಹನಾ ಅವರೇ, ನಿಮ್ಮ ಜೀವನದ ಮೊದಲ ವೇದಿಕೆ ಪ್ರದರ್ಶನ ಯಾವುದಾಗಿತ್ತು? ಹಾಸನದಲ್ಲಿ
ರಾಮೋತ್ಸವ ಟೈಮಲ್ಲಿ ಮೊದಲನ ವೇದಿಕೆ ಪ್ರದರ್ಶನ ಆಗಿತ್ತು. ಅಮೇಝಿಂಗ್. ಸೊ ನೀವು ಭರತನಾಟ್ಯದಲ್ಲಿ ನೀವು ಪ್ರದರ್ಶಿಸಿರುವ ವಿವಿಧ ಪಾತ್ರಗಳು ಅಥವಾ ಭಾವನೆಗಳಲ್ಲಿ ನಿಮ್ಗೆ ಯಾವುದು ತುಂಬ ಇಷ್ಟ ಆಗುತ್ತೆ? ನನಗೆ ಎಲ್ಲ ರಸಗಳು ತುಂಬಾ ಇಷ್ಟ. ಎಲ್ಲ ರಸಗಳು ಇಷ್ಟ. ಸ್ಪೆಸಿಫಿಕ್ ಆಗಿ ಈಗ ಭಕ್ತಿ ತುಂಬಾ ಇಷ್ಟ. ಓಕೆ, ಭಕ್ತಿ ಭಕ್ತಿ ರಸ ತುಂಬಾ ಇಷ್ಟ ಆಗುತ್ತೆ. ಅಮೇಝಿಂಗ್. ಸೊ ನಿಮಗೆ ಪ್ರಿಯವಾದ ರಾಗ ಯಾವುದು? ರಾಗ ಚಾರುಕೇಶಿ. ಚಾರುಕೇಶಿ ರಾಗ. ಓಕೆ. ಭಾರತ ಅಥವಾ ಆಸ್ಟ್ರೇಲಿಯಾ ನಿಮಗೆ ಯಾವ ವೇದಿಕೆ ತುಂಬ ಇಷ್ಟ? ನಾನು ಆಲ್ರೆಡಿ ಅದನ್ನ ಕೇಳಿದೆ ಆ್ಯಕ್ಚುಲಿ. ಎರಡು ಇಷ್ಟ. ಈಗ ಇಲ್ಲಿರೋದ್ರಿಂದ ಇಲ್ಲಿ ಇಷ್ಟ. ಓಕೆ. ಸೊ ನಿಮ್ಮ ಜೀವನದ ಅತಿ ದೊಡ್ಡ ಪ್ರೇರಣೆ ಯಾರು ಮತ್ತೆ ಯಾವುದು? ಅತಿ ದೊಡ್ಡ ಪ್ರೇರಣೆ ನಮ್ಮ ತಾಯಿ. ಅದ ಮದ್ವೆ ಆದ್ಮೇಲೆ ಹಸ್ಬೆಂಡ್ ಮತ್ತೆ ಅತ್ತೆ ಮಾವ ಅವ್ರ ಸಪೋರ್ಟ್ ಇಲ್ದಲೆ ನಾನು ಮಾಡಕ್ಕಾಗಿಲ್ಲ. ಸೊ ಇಟ್ಸ್ ಅಮೇಜಿಂಗ್. ಯು ಹ್ಯಾವ್ ಎ ಗ್ರೇಟ್ ಸಪೋರ್ಟ್ ಫ್ರಮ್ ದ ಫ್ಯಾಮಿಲಿಯಿಂದ ತುಂಬಾ ಒಳ್ಳೆ ಸಪೋರ್ಟ್ ಇದೆ. ದಟ್ಸ್ ಅಮೇಜಿಂಗ್. ಸೊ ನಿಮ್ಮ ಮೆಚ್ಚಿನ ಭಾರತೀಯ ತಿಂಡಿ ಯಾವುದು? ನಿಮ್ದು ನನಗೆ ಗೊತ್ತು, ನೀವೆಲ್ಲಾನು ಮಾಡ್ತೀರಾ, ಎಲ್ಲರಿಗೂ ನಿಮ್ ಫುಡ್ ಇಷ್ಟ. ನಿಮ್ಗೆ ಇಷ್ಟವಾಗಿರೋದು ಯಾವ್ದು? ನನಗೆ ಇಷ್ಟವಾಗಿರೋದು ಯಾವಾಗ್ಲೂ ತಿನ್ಬೇಕನ್ಸೋದು, ಯಾವಾಗ್ಲೂ ಕ್ರೇವ್ ಆಗೋದು ಪುಳಿಯೋಗರೆ ಮೊಸರನ್ನ. ನಾವು ಆಕ್ಚುಲಿ ಮೇಲ್ಕೋಟೆಯವ್ರು, ನಮಗೂ ಪುಳಿಯೋಗರೆ ಅಂದ್ರೆ ತುಂಬಾ ಇಷ್ಟ ಆಕ್ಚುಲಿ. ಸೊ ನೈಸ್. ಸೊ ಇನ್ನೊಂದು ಕಲೆಯನ್ನ ನೀವು ಕಲಿಯಕ್ಕೆ ಅವಕಾಶ ಸಿಕ್ಕಿದ್ರೆ ನೀವು ಏನು ಆಯ್ಕೆ ಮಾಡ್ಕೊಳ್ತೀರಾ? ಇನ್ನೊಂದು ಕಲೆ ಸಿಕ್ಕಿದ್ರೆ ನಾನು ಕಥಕ್ ಕಲಿಬೇಕು ಅಂತ ತುಂಬಾ ಇಷ್ಟ. ಸೊ ನೆಕ್ಸ್ಟ್ ನಿಮ್ ಟಾರ್ಗೆಟ್ ಕಥಕ್. ಎಲ್ಲ ಸಿಕ್ಕಿದ್ರೆ ವರ್ಕ್ಶಾಪ್ ಆ ಥರ ಅವಕಾಶ ಸಿಕ್ಕಿದ್ರೆ ಖಂಡಿತ ಕಲ್ತ್ಕೊ. ಓಕೆ. ನೀವು ನಮ್ಮ ಒಂದು ಯಂಗ್ಸ್ಟರ್ಗೆ, ಯುವ ಕಲಾವಿದರಿಗೆ ನಿಮ್ಮ ಒಂದು ಸಲಹೆ ಏನು ಕೊಡ್ತೀರಾ? ಯಾರಾದರೂ ಆಗಲಿ ಸ್ಟೂಡೆಂಟ್ ಅವ್ರಗಳ ಒಂದು ಆರ್ಟ್ ಯಾವ್ದಾರೋ ಒಂದು ಕಲಿಯೋಕ್ಕೆ ಅವಕಾಶ ಮಾಡಿಕೊಡಿ. ಒಂದು ಆರ್ಟ್ ಅಂದರೆ ಬರೀ ಸಿಂಗಿಂಗ್ ಅಥವಾ ಬರೀ ಅದೊಂದಲ್ಲ. ಸೊ ಪೇಂಟಿಂಗ್ ಆಗಿರ್ಬೋದು, ಯಾವುದಾದ್ರೂ ಆಗಿರಲಿಲ್ಲ, ಸ್ಪೋರ್ಟ್ಸ್ ಆಗಿರ್ಬೋದು. ಸೊ ಯಾವ್ದಾದ್ರು ಅದನ್ನ ಕಲಿತು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಓಪನ್ ಮಾಡಿಕೊಡಿ ಅಂತ ಹೇಳಿ. ಸ್ಕೂಲ್ಗಳಲ್ಲೂ ಅಷ್ಟೇ. ಸೊ ಹೌದು, ಆ್ಯಕ್ಚುಲಿ ಅದು ತುಂಬ ಹೆಲ್ಪ್ ಕೂಡ ಆಗುತ್ತೆ. ಸೊ ಅವ್ರಿಗೊಂದು ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು, ಫಿಸಿಕಲ್ ಆಕ್ಟಿವಿಟೀಸ್ ಆಲ್ವೇಸ್ ಹೆಲ್ಪ್. ಅಂದರೆ ಯಾಕಂದ್ರೆ ನಮ್ಮ ಮಕ್ಕಳು ತುಂಬ ಸ್ಟುಡಿಯೋಸ್ ಇರ್ತಾರೆ, ಅದರಲ್ಲಿ ಅಕಾಡೆಮಿಕಲಿ ಅವ್ರು ಯಾವಾಗಲೂ ಸ್ಮಾರ್ಟ್ ಇರ್ತಾರೆ, ಅದನ್ನ ತಲೆ ಕೆಡಿಸ್ಕೊಳ್ಳಂಗಿಲ್ಲ, ಎಲ್ಲರೂ ಒಂದು ಡಿಗ್ರಿ ಮಾಡೇ ಮಾಡ್ತಾರೆ. ಸೊ ಅವ್ರಿಗೆ ಒಂದು ಪಕ್ಕದಲ್ಲಿ ಈ ತರ ಒಂದು ಕಲ್ತ್ಕೊಂಡ್ರೆ ಅವ್ರಿಗೆ ಫ್ಯೂಚರ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಅವರೊಂದು ಪ್ಯಾಷನ್ ಗೊತ್ತಾಗಲ್ಲ, ಬಟ್ ಅದ್ ಹೆಲ್ಪ್ ಮಾಡ್ತಿರತ್ತೆ. ಹೌದು, ಅವ್ರೊಂದು ಪ್ಯಾಷನ್ ನ ಕಂಟಿನ್ಯೂ ಮಾಡಿ, ಮ್ಯೂಸಿಕ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಕುಕಿಂಗ್ ಇರ್ಬೋದು, ಯಾವ್ದಾದ್ರು ಇರ್ಬೋದು, ಆರ್ಟ್ಸ್ ಅಂಡ್ ಕ್ರಾಫ್ಟೇ ಇರ್ಬೋದು, ಬೇರೆ ತರ ಯಾವ್ದು ಇಂಟ್ರೆಸ್ಟ್, ಸ್ಪೋರ್ಟ್ಸ್ ಕೂಡ ಯಾವುದಾದ್ರೂ ಸರಿ, ಅದರಲ್ಲಿ ನೀವು ಒಂದು ಆಸಕ್ತಿ ಕೊಡಿ. ಅದರಲ್ಲಿ ಮಕ್ಕಳಿಗೆ ಒಂದು ನೀವು ಪ್ರೋತ್ಸಾಹನ ಮಾಡಬೇಕು. ಎಷ್ಟು ನೀವು ಸ್ಟಡೀಸಲ್ಲಿ ಮಾಡ್ತೀರಾ ಈಕ್ವಲ್ ಆಗಿ ಇದರಲ್ಲಿ ಕೂಡ ಅವ್ರಿಗೆ ಫ್ಯೂಚರಲ್ಲಿ ತುಂಬ ಒಂದು ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ಸೊ ಅಮೇಝಿಂಗ್. ಸೊ ನಮ್ಮ ಕಾರ್ಯಕ್ರಮ ಇನ್ನೇನು ಮುಕ್ತಾಯ ಹಂತಕ್ಕೆ ಬಂದಿದೆ. ಸೊ ಸಹನಾ ಅವ್ರ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಂಡ್ರು. ಅವ್ರು ಮೂಲತಃ ಹಾಸನದವರು. ಅವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಅವರೊಂದು ಭರತನಾಟ್ಯಂ ಡ್ಯಾನ್ಸ್ನ ಕಲ್ತ್ಕೊಂಡ್ರು. ಹಾಗೆ ಅವರ ತಾಯಿಯ ಪ್ರೇರಣೆಯಿಂದ, ಹಾಗೆ ಅವರೊಂದು ಕ್ಲಾಸಿಕಲ್ ಸಿಂಗರ್, ನಿಮ್ಮ ತಾಯಿನೂ ಕೂಡ ಕ್ಲಾಸಿಕಲ್ ಸಿಂಗರ್ ಅಂದ್ರಿ. ಸೊ ಇವರೊಂದು ಕ್ಲಾಸಿಕಲ್ ಸಿಂಗರ್, ಟ್ರೈನ್ ಸಿಂಗರು ಕೂಡ. ಇವರು ಅತಿ ಚಿಕ್ಕ ವಯಸ್ಸಿನಿಂದಾನೇ ಬಹಳಷ್ಟು ಕಡೆ ಇಂಡಿಯಾದಲ್ಲಿ ಒಂದು 40ಕ್ಕೂ ಹೆಚ್ಚು ಪ್ರೋಗ್ರಾಮ್ಸ್ನ ಕೊಟ್ಟಿದ್ದಾರೆ. ಇಲ್ಲೂ ಇಂಟರ್ನ್ಯಾಷನಲ್ಲಿ, ಆಸ್ಟ್ರೇಲಿಯಾದಲ್ಲೂ ಕೂಡ ಬಹಳಷ್ಟು ಕಡೆ ಒಂದು ಮಲ್ಟಿಕಲ್ಚರಲ್ ಕಮ್ಯುನಿಟಿ ಇರ್ಬೋದು, ಎಲ್ಲ ಕಡೆನೂ ನೀವು ಒಂದು ಪ್ರೋಗ್ರಾಮ್ಸ್ನ ಕೊಟ್ಟಿದ್ದೀರಾ. ನಿಮ್ಮದೇ ಆದ ಒಂದು ಸ್ಕೂಲ್ ಕೂಡ ನೀವಿಲ್ಲಿ ಕ್ಲಾಸಸ್ನ ನೀವು ತಗೊಳ್ತೀರಾ, ವೆಸ್ಟ್ ಮೀಡಲ್ಲಿ ಕೂಡ. ಸೊ ಯಾವ್ಯಾವತ್ತು ತಗೊಳ್ತೀರಾ ಅದನ್ನು ಹೇಳಿ ಸಹನಾ? ಮಂಡೇ, ವೆಡ್ನೆಸ್ಡೇ, ಥರ್ಸ್ಡೇ. ಸೊ ಮಂಡೇ, ವೆನ್ಸ್ಡೇ, ಥರ್ಸ್ಡೇಸ್ ಇವರೊಂದು ಭರತನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು, ಅದರಲ್ಲಿ ಒಂದು ಏಜ್ ಬಾರ್ ಯಾವುದೂ ಇಲ್ಲ, ಆಸಕ್ತಿ ಇರಬೇಕು ಅಷ್ಟೇ ಅಂತ ಅವರು ಹೇಳಿದ್ರು. ಹಾಗೆ ಅವರು ಒಂದು ಕ್ಯಾಟರಿಂಗು ಕೂಡ ಇದೆ ಆ್ಯಕ್ಚುಲಿ. ಸೊ ಅವರ ಒಂದು ಈ ಕೇಟರಿಂಗು ಕೂಡ ಇವರು ನಡೆಸ್ಕೊಂಡ್ ಬರ್ತಾರೆ. ಸೊ ನಿಮ್ಗೇನಾದರೂ ಒಂದು ಆರ್ಡರ್ ಮಾಡಬೇಕು ಅಂತ ಹೇಳಿದ್ರೆ ಇವ್ರಿಗೆ ಒಂದಿನ ಮುಂಚೆನೆ ನೀವು ಆರ್ಡರ್ ಮಾಡಿ ಅಂತ ಕೂಡ ಸಹನಾ ಅವರು ಹೇಳಿದ್ರು. ಮಕ್ಕಳುಗಳಿಗೆ ಈ ಒಂದು ಬಾರ್ಗಳು ಕೂಡ ನೀವು ಹೇಳಿದ್ರಿ, ಪ್ರೋಟೀನ್ ಬಾರ್ಸ್ ಥರ ಎಲ್ಲ ನೀವು ಸ್ಕೂಲ್ಗಳಿಗೆ ನೀವು ಮಾಡಿಕೊಡ್ತೀರಾ. ಆಮೇಲೆ ಹಬ್ಬ ಇರ್ಬೋದು, ಯಾವುದೇ ಸೆಲೆಬ್ರೇಷನ್ ಇರ್ಬೋದು, ಬೇಕಿಂಗು ಕೂಡ, ಮತ್ತೆ ಯಾವ ಥರ ಕೇಟ್ರಿಂಗ್ ಬೇಕಾದ್ರೂ ನೀವು ಎಲ್ಲ ಥರನೂ ಮಾಡ್ತೀರಾ ಅಂತ ಹೇಳಿದ್ರು. ಸೊ ಅಮೇಝಿಂಗ್ ಜರ್ನಿ ಆಫ್ ಸಹನಾ. ಸೊ ಲೇಡಿ ವಿತ್ ಸೋ ಮೆನಿ ಫೆದರ್ಸ್ ಅಂತಾನೆ ಹೇಳ್ಬೋದು. ಬಹಳಷ್ಟು ಎಲ್ಲ ಥರನೂ ನೀವು ಎಲ್ಲ, ಆಮೇಲೆ ಇಂಜಿನಿಯರಿಂಗು ಕೂಡ ನೀವು ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕೂಡ ಮಾಡಿದ್ದೀರಾ ಅಂತ ಹೇಳಿದ್ರು. ಸೊ ಅಮೇಝಿಂಗ್, ಯು ಆರ್ ಇನ್ ಆಲ್ ದ ಫೀಲ್ಡ್ಸ್ ಅಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸಹನಾ ಫಾರ್ ಆಲ್ ದ ಥಿಂಗ್ಸ್ ದಟ್ ಯು ಆರ್ ಡೂಯಿಂಗ್ ಫಾರ್ ದ ಕಮ್ಯುನಿಟಿ.
ಆಪರ್ಚುನಿಟಿ ಆಕ್ಚುಲಿ. Thank you, ಸೊ Jyotsna. ಇಟ್ಸ್ ಮೈ ಪ್ಲೆಜರ್. ಸೊ ಸಹನಾ ಅವರೇ, ಹೋಗೋಕ್ಕಿಂತ ಮುಂಚೆ ನಮ್ಮ ಶ್ರೋತೃಗಳಿಗೆ ನಿಮ್ಮ ಒಂದು ಏನಾದ್ರು ಸಂದೇಶ ಏನಾದ್ರು ಹೇಳ್ತಿದ್ರೆ, ಸಂದೇಶ ಏನಾದರೂ ನಿಮಗೆ ಏನಾದ್ರು ಶೇರ್ ಮಾಡೋದಿದ್ರೆ ನಿಮ್ಮ ಬಗ್ಗೆ ಯಾವ್ದಾದ್ರು ನಿಮ್ಮ ಒಂದು ಸಂದೇಶ? ನನಗೆ ಇನ್ನೇನಿಲ್ಲ, ಹೀಗೆ ಮುಂದುವರಿಸ್ಕೊಂಡು ಅವಕಾಶಗಳು ಸಿಕ್ಕಿ ಇನ್ನೂ ತುಂಬ ಮಕ್ಕಳಿಗೆ ಹೇಳಿಕೊಟ್ಟು ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಅವಕಾಶ ಮತ್ತು ಸಪೋರ್ಟ್ ಸಿಗಲಿ ಅಂತ ಹೇಳಿ ಅದೇ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಸಹನಾ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಡೀಟೇಲ್ಸ್ ಎಲ್ಲ ನಾವು ಕೊಡ್ತೀವಿ. ಸಹನಾ ಅವರೇ, ಮತ್ತೊಂದು ಸಲ ನಿಮ್ಮ ಒಂದು ಫೋನ್ ನಂಬರ್, ಜಿಮೇಲ್ ಅಡ್ರೆಸ್. ನನ್ನ ಜಿಮೇಲ್ sahana2206@gmail.com. ನನ್ನ ಫೋನ್ ನಂಬರ್ 0467890414. ಅಮೇಝಿಂಗ್. ಸೊ ಧನ್ಯವಾದಗಳು ಒನ್ಸ್ ಅಗೇನ್ ಸಹನಾ ಅವರೇ. ನೀವು ಕರೆದು ನಮ್ಮನ್ನೆಲ್ಲ ನಮ್ಮಂಥ ಟ್ಯಾಲೆಂಟ್ಗಳನ್ನೆಲ್ಲ ಗುರುತಿಸಿ ನೀವು ಕರಿತಿರಲ್ಲ, ಅದೇ ಒಂದು ದೊಡ್ಡ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಆನರ್ ಅಂಡ್ ಪ್ಲೆಜರ್ ಟು ಹ್ಯಾವ್ ಯು ಆಸ್ ವೆಲ್. ಸೊ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನೆಕ್ಸ್ಟ್ ವೀಕು ಇದೇ ಸಮಯ 3 ರಿಂದ 4 ಗಂಟೆ ನಮ್ಮ ಅಪ್ಪು ರೇಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್.